Matrices and determinants, class 3. Previous class up to 40th problem discuss ಮಾಡಿದ್ವಿ. Next problem ನೋಡಿ 41. If dr is equal to determinant of ಅಂತ ಹೇಳಿದ್ರೆ ನೋಡಿ ಇಲ್ಲಿ dr ಅಂತ ಹೇಳಿದ್ರೆ r is ವೇರಿಯಬಲ್ ಅಂತ ಹೇಳಿ r ಚೇಂಜ್ ಆಗ್ತಾ ಇರುತ್ತೆ ನೋಡಿ. ಈ ಲೈನಲ್ಲಿ ಮಾತ್ರ ಇದೆ, ಫಸ್ಟ್ ರೋ ಅಲ್ಲಿ ಮಾತ್ರ r ಇದೆ, ಇನ್ನು ಯಾವುದರಲ್ಲೂ ಇಲ್ಲ ಅಲ್ಲಿ. ದೆನ್ ಸಮೇಷನ್ ಆರ್ ಇಸ್ ಈಕ್ವಲ್ ಟು 1 to n ಡಿ ಆರ್ ಇಸ್ ಈಕ್ವಲ್ ಟು ಅಂದರೆ ಆರಿಗೆ 1 ಹಾಕಬೇಕು 2 ಹಾಕಬೇಕು, ಅದನ್ನೆಲ್ಲ ಆ್ಯಡ್ ಮಾಡ್ಕೊಂಡಾಗ ಏನು ಬರುತ್ತೆ ಅಂತೇಳಿ. ಹೌದಾ ನೋಡಿ, ಈಸಿ ಇದೆ ನಮಗೆ. ನೋಡ್ಕೊಳ್ಳಿ, ನಮಗೆ ಇಲ್ಲಿ ಏನು ಗೊತ್ತಿರೋದು ಅಂತ ಒಂದೇ ಒಂದು ರೋ ಅಲ್ಲಿದೆ ತಾನೆ. ಇಫ್ a row, if elements of a row is expressed as sum of two elements ಇತ್ತು ಅಂದರೆ then determinant can be expressed as sum of two determinants ಅಂತ ಗೊತ್ತಿದೆ. ಹೌದಾ, ಅಂದರೆ ಏನಾದ್ರು ಎರಡೆರಡು ಸಮ್ ಆಫ್ ಟೂ ಎಲಿಮೆಂಟ್ಸ್ ಇತ್ತು ಅಂದರೆ ಕಂಪ್ಲೀಟ್ ಡಿಟರ್ಮಿನೆಂಟ್ನ ಸಮ್ ಆಫ್ ಟೂ ಡಿಟರ್ಮಿನೆಂಟ್ಸಲ್ಲಿ ಬರಿಬೋದು. ಅಂದರೆ ಒಂದೇ ರೋ ಅಲ್ಲಿ ಇರಬೇಕಂತ ಅಲ್ಲೇ ಈ ಥರ ಇದೇನಾಗಿದೆ ಅಂದರೆ ಇದು ಆರ್ ಈಕ್ವಲ್ ಟು 1 to n ಇದೆ ಅಂದರೆ ಸಮ್ ಆಫ್ ಎನ್ ಎಲಿಮೆಂಟ್ಸ್ ಥರ ಇದೆ. ಹೌದಾ, ಈ ಕಂಪ್ಲೀಟ್ ಡಿಟರ್ಮಿನೆಂಟ್ನ ಸಮ್ ಆಫ್ ಎನ್ ಎಲಿಮೆಂಟ್ಸ್ ಇರೋದನ್ನ ಕಂಬೈನ್ ಮಾಡ್ಕೊಂಬಿಟ್ಟು ಒಂದೇ ಡಿಟರ್ಮಿನೆಂಟಲ್ಲಿ ಬರಿಬೋದು. ಹಾಗೆ ನೋಡಿ, ಅದನ್ನ ಯಾವ ಥರ ಮಾಡ್ಕೊತೀವಿ ಅಂತ ಫಸ್ಟು ಈಸಿ ಇದೆ. ಫಸ್ಟ್ ನೋಡಿ ಒಂದೊಂದನ್ನೇ ಕ್ಯಾಲ್ಕುಲೇಟ್ ಮಾಡ್ತೀನಿ ನಾನೀಗ. ನಾವು ಫಸ್ಟಿಗೆ ಇಲ್ಲಿ ಬರ್ಕೊಂಡಿರ್ತೀವಿ ನಾವು. ಸಮೇಷನ್ ಆರ್ ಇಸ್ ಈಕ್ವಲ್ ಟು 1 to n ಡಿ ಆರ್ ಇಸ್ ಈಕ್ವಲ್ ಟು ಡೈರೆಕ್ಟಾಗಿ ಸಮೇಷನ್ ಎಲ್ಲೆಲ್ಲ ಆರ್ ಇದೆ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಬರ್ತೀನಿ. ಡಿಟರ್ಮಿನೆಂಟ್ ಆಫ್ ಸಮೇಷನ್ ಆರ್ ಇಸ್ ಈಕ್ವಲ್ ಟು 1 to n 2 power r minus 1 summation r is equal to 1 to n 2 into 3 power r minus 1 summation r is equal to 1 to n 4 into 5 power r minus 1 ಇಲ್ಲಿ x y z 2 power n minus 1 3 power n minus 1 5 power n minus 1 ನೋಡಿ. ಈ ಥರ ಅಪ್ಲೈ ಮಾಡ್ಕೋಬೇಕು ಅಂದರೆ ಇಲ್ಲಿ ವೇರಿಯಬಲ್ ಆರ್ ಇದೆ ಅಲ್ಲ, ಅದು ಒಂದೇ ಒಂದು ರೋ ಅಲ್ಲಿ ಇರಬೇಕು. ಎರಡೆರಡು ರೋ ಅಲ್ಲಿ ಇತ್ತು ಅಂದರೆ ಡೈರೆಕ್ಟ್ ಈ ಥರ ಅಪ್ಲೈ ಮಾಡ್ಲಿಕ್ಕೆ ಬರೋಲ್ಲ. ಆಯ್ತಲ್ಲ, ನೋಡಿ ಈಗ ನಾವು ಒಂದೊಂದನ್ನೇ ಕ್ಯಾಲ್ಕುಲೇಟ್ ಮಾಡ್ಕೊತೀನಿ. ಸಮೇಷನ್ ಆರ್ ಇಸ್ ಈಕ್ವಲ್ ಟು 1 to n 2 power r minus 1 ಇಫ್ ಆರ್ ಇಸ್ ಈಕ್ವಲ್ ಟು 1 ಅಂದರೆ 2 power 0 ಅಂದರೆ 1 ಪ್ಲಸ್ ಆರ್ ಈಕ್ವಲ್ ಟು 2 ಆಯಿತು ಅಂದರೆ 2 power 1 ಆಯಿತು. ನೆಕ್ಸ್ಟ್ 2 ಸ್ಕ್ವೇರ್ ಈ ಥರ ಅಪ್ ಟು ಎಲ್ಲಿ ತನಕ ಬರುತ್ತೆ 2 power ಆರ್ ಈಕ್ವಲ್ ಟು n ಆಯಿತು ಅಂದರೆ n minus 1. ಹೌದಾ, ಇದು ಜಿ ಪಿ ಎಲ್ ಇದೆ ಅಲ್ಲ, ಜಿ ಪಿ ಯಲ್ಲಿ ಎಸ್ ಎನ್ ಫಾರ್ಮುಲಾ ನಮಗೇನು ಗೊತ್ತಿರೋದು ಎ ಇಂಟು ಆರ್ ಪವರ್ n minus 1 ಡಿವೈಡ್ ಬೈ ಆರ್ ಮೈನಸ್ 1. ಏನು ಗೊತ್ತಿದೆ, ಎ ಇಂಟು ಆರ್ ಪವರ್ n minus 1 ಬೈ ಆರ್ ಮೈನಸ್ 1. ಎ ಅಂದರೆ ಫಸ್ಟ್ ಎಲಿಮೆಂಟ್ 1, ಆರ್ ಅಂದರೆ 2, ಅದಕ್ಕೆ 2 power n minus 1 ಬೈ 2 minus 1. 2 minus 1 ಅಂದರೆ 1 ಆಗುತ್ತಲ್ಲ, ಇದು 2 power n minus 1 ಬಂತು. ಹೌದಾ, ಇಟ್ ಸೇಮ್ ನೋಡಿ. ಸಮೇಷನ್ ಆರ್ ಇಸ್ ಈಕ್ವಲ್ ಟು 1 to n ನೆಕ್ಸ್ಟ್ ಟರ್ಮ್ ಯಾವುದು 2 ಇಂಟು 3 power ಆರ್ ಮೈನಸ್ 1 ಅಲ್ಲ, 2 ಕಾನ್ಸ್ಟೆಂಟ್ ಹೊರಗೆ ತೊಗೊಂಡ್ಬಿಡ್ತೀನಿ. ಉಳಿದಿರೋದಕ್ಕೆ ಆರಿಗೆ 1 ಬರ್ಕೊಂಡ್ರೆ 3 power 0 ಅಂದರೆ 1, 2 ಬರ್ಕೊಂಡ್ರೆ 2 minus 1 ಅಂದರೆ 1 ಆಗುತ್ತೆ. 3 power 1 ಪ್ಲಸ್ 3 ಸ್ಕ್ವೇರ್ ಅಪ್ ಟು 3 power n minus 1 ಬಂತು. ಹೌದಾ, ದಟ್ ಈಸ್ ಈಕ್ವಲ್ ಟು 2 ಇಂಟು ಸೇಮ್ ಅದು ಫಾರ್ಮುಲಾ ಎ ಇಂಟು ಆರ್ ಪವರ್ n minus 1 ಡಿವೈಡ್ ಬೈ ಆರ್ ಮೈನಸ್ 1. ಎ ಅಂದರೆ ಫಸ್ಟ್ ಎಲಿಮೆಂಟ್ 1, ಕಾಮನ್ ರೇಷಿಯೋ 3 ಇದೆ, therefore 3 power n minus 1 ಡಿವೈಡ್ ಬೈ 3 minus 1 ಅಂದರೆ 2 ಇಂಟು 3 power n minus 1 ಬೈ 2, 2 2 ಕ್ಯಾನ್ಸಲ್ ಆಗಿ 3 power n minus 1 ಬರುತ್ತೆ. ಹೌದಾ, ಸೇಮ್ ಸಮೇಷನ್ ಆರ್ ಇಸ್ ಈಕ್ವಲ್ ಟು 1 to n ಏನಿರೋದು 4 into 5 power r minus 1. ಸೇಮು 4 ಕಾನ್ಸ್ಟೆಂಟು. ಇಫ್ ಆರ್ ಇಸ್ ಈಕ್ವಲ್ ಟು 1 ಆಯಿತು ಅಂದರೆ 5 power 0 ಅಂದರೆ 1 ಪ್ಲಸ್ 5 ಸ್ಕ್ವೇರ್ ಅಪ್ ಟು 5 power n minus 1. ಹೌದಾ, ಇದನ್ನು ಹೇಗೆ ಬರಿಬೋದು 4 ಇಂಟು 1 ಇಂಟು 5 power n minus 1 ಡಿವೈಡ್ ಬೈ 5 minus 1. ಹೌದಾ, 1 ಫಸ್ಟ್ ಎಲಿಮೆಂಟು ಕಾಮನ್ ರೇಷಿಯೋ 5 ಇದೆ, ಅದು 4 ಇಂಟು 5 power n minus 1 ಡಿವೈಡ್ ಬೈ 4, 4 4 ಕ್ಯಾನ್ಸಲ್ ಆಗಿ 5 power n minus 1 ಬರ್ತದೆ. ನೋಡಿ, 3 ವ್ಯಾಲ್ಯೂ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ.
ದಟ್ ಈಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಇದು 2 power n minus 1, 3 power n minus 1, 5 power n minus 1 ಹೌದಾ. ಎಕ್ಸ್ ವೈ ಝೆಡ್ ಸೇಮ್ ಇಲ್ಲಿ 2 power n minus 1, 3 power n minus 1, 5 power n minus 1. Here 2 rows are identical ಅಲ್ಲ, R1 and R2 are identical. ಎರಡು ಐಡೆಂಟಿಕಲ್ ಇದೆ ಅಂದರೆ ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಹೌದಾ. R1 and R3 are identical, therefore value of the determinant is 0. ಒಂದು ಆಪ್ಷನ್ 3 ಬರ್ತದೆ ಹೌದಾ. ಅಲ್ಲಿ ನೋಡಿ ಈ ರೂಲ್ ಗೊತ್ತಿರಬೇಕಷ್ಟೇ. ಇಲ್ಲಿ ನೋಡಿ ಒಂದೇ ಒಂದು ಆರ್ ಇರೋದು ಡೈರೆಕ್ಟಾಗಿ ಸಮೇಷನ್ ಬರ್ಕೊತೀವಿ. ಎರಡೆರಡು ಕಡೆ ವೇರಿಯೇಬಲ್ ಇತ್ತು ಅಂದರೆ ಡೈರೆಕ್ಟ್ ಸಿಂಪ್ಲಿಫೈ ಮಾಡ್ಲಿಕ್ಕೆ ಬರೋಲ್ಲ ಹೌದಾ. ಹಾಗೆ ಐಡಿಯಾ ಗೊತ್ತಿರಬೇಕು. ಈ ಥರದ್ದು ಕೇಳ್ಬೋದು ಆಯ್ತಲ್ಲ. 41 ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 42. ದ ವ್ಯಾಲ್ಯೂ ಆಫ್ ಹೌದಾ. ನೋಡಿ ಪ್ರಾಬ್ಲಮ್ ಒಂದು 2 ಸಲ CET-ಗೂ ಬಂದಿದೆ. ಡೈರೆಕ್ಟಾಗಿ ನೆನ್ಪಿಟ್ಕೊಂಡಿದ್ದೆ ಅಂದರೆ ಈಸಿಯಾಗಿ ಮಾಡ್ಬೋದು. ಪ್ರೂವ್ ಮಾಡ್ಕೊತೀವಿ, ಅದು ವ್ಯಾಲ್ಯೂ ಗೊತ್ತಿರಬೇಕು. ನೋಡಿ ಇದಕ್ಕೆ ವ್ಯಾಲ್ಯೂ ಆ್ಯಕ್ಚುಲಿ 0 ಬರ್ತದೆ. ನೋಡಿ ಇದು ಯಾವ ಥರ ಇದೆ ಅಂತೇಳಿ 1 square 2 square 3 square 4 square, 2 square 3 square 4 square 5 square, 3 square 4 square 5 square 6 square, ಮತ್ತು 4 square 5 square 6 square 7 square. ಈ ಥರ ಮತ್ತು 4 cross 4 ಇರಬೇಕು. 3 cross 3 ಇದೆ ಮತ್ತು 0 ಬರೋಲ್ಲ. ಅಲ್ಲಿ 4 cross 4 ಇರಬೇಕು. 1 square 2 square 3 square 4 square ಈ ಫಾರ್ಮೆಟಲ್ಲಿ ಇರಬೇಕು. ಹಾಗಾದ್ರೆ ನೋಡಿ ಇದನ್ನ ಯಾವ ಥರ ಸಿಂಪ್ಲಿಫೈ ಮಾಡ್ತೀವಿ ಅಂತೀನಿ. ನಾವು ಡೆಲ್ಟಾ ಇಸ್ ಈಕ್ವಲ್ ಟು ವ್ಯಾಲ್ಯೂಸ್ ಬರ್ಕೊಂಬತ್ತೀವಿ. ನೋಡಿ 1 square ವ್ಯಾಲ್ಯೂ 1, 2 square ಅಂದರೆ 4, 3 square ಅಂದರೆ 9, 4 square ಅಂದರೆ 16. ನೆಕ್ಸ್ಟ್ ಸೇಮ್ 2 square 4, 3 square 9, 4 square 16, 5 square 25, 3 square 9, 4 square 16, 5 square 25, 6 square 36, 4 square 16, 5 square 25, 6 square 36, 7 square 49. ಡೈರೆಕ್ಟ್ ಎಕ್ಸ್ಪ್ಯಾಂಡ್ ಮಾಡ್ಕೊಂಡ್ವಿ ಅಂದರೆ ಲೆಂತ್ ಆಗ್ಬಿಡುತ್ತೆ. ಇದು ಏನು 4 cross 4 ಇದೆ. ಡೈರೆಕ್ಟ್ ಎಕ್ಸ್ಪ್ಯಾಂಡ್ ಮಾಡ್ಕೋಬೇಕಂದ್ರೆ +1 ಇಂಟು ರೋ ಕಾಲಮ್ ಡಿಲೀಟ್ ಮಾಡಿದ್ರೆ ಒಂದು 3 cross 3 ಬರುತ್ತೆ. ನೆಕ್ಸ್ಟ್ -4 ಇಂಟು ಮತ್ತೊಂದು 3 cross 3 ಈ ಥರ ಬರ್ತಾ ಹೋಗುತ್ತೆ ಹೌದಾ. ಅಷ್ಟು ಮಾಡ್ಕೊಳ್ಳೋದು ಲೆಂತಿ ಆಗ್ಬಿಡುತ್ತೆ. ಈಗ ನೋಡಿ ನಾನು ಹೇಗೆ ಮಾಡ್ಕೊತೀವಿ ಅಂತೇಳಿ. ನೋಡಿ R3 ಚೇಂಜಸ್ ಟು R3 minus R2 ಮಾಡ್ತೀವಿ. ನೆಕ್ಸ್ಟು R4 ಚೇಂಜಸ್ ಟು R4 minus R1 ಅಪ್ಲೈ ಮಾಡಿದೆ ಅಂದ್ಕೊಳ್ಳಿ. ಏನು ಬರ್ಬೋದು ಈಗ ನೋಡಿ 1 4 9 16 ಆ್ಯಸ್ ಇಟ್ ಈಸು, 4 9 16 25 ಆಗಿದೆ. R3 ಚೇಂಜಸ್ ಟು R3 minus R2, 9 minus 4 ಅಂದರೆ 5, 16 minus 9 ಅಂತ ಹೇಳಿದೆ 7, 25 minus 16 ಅಂತ ಹೇಳಿದೆ 25 minus 16 ಅಂತ ಹೇಳಿದೆ 9, 36 minus 25 ಅಂತ 11 ಹೌದಾ. ನೆಕ್ಸ್ಟ್ 16 minus 1 ಅಂದರೆ 15, 25 minus 4 ಅಂದರೆ 21, 36 minus 9 ಅಂದರೆ 27, 49 minus 16 ಅಂದರೆ 33. ನೋಡಿ ಈಗ ಲಾಸ್ಟ್ ರೋ ಅಲ್ಲಿ ಕಾಮನ್ ತೆಗಿಬೋದು ಏನಾದರೂ ಎಲಿಮೆಂಟ್ನ. 1 4 9 16 ಆ್ಯಸ್ ಇಟ್ ಈಸು, 4 9 16 25 ಆ್ಯಸ್ ಇಟ್ ಈಸು, 5 7 9 11. ನೆಕ್ಸ್ಟು R4 ಅಲ್ಲಿ ಏನು ಕಾಮನ್ ತೆಗಿಬೋದು, 3 ಕಾಮನ್ ತೆಗಿಬೋದಲ್ಲ. 3 ಕಾಮನ್ ತೊಗೊಂಡೆ ಅಂದರೆ 5 7 9 11 ಬರ್ತದೆ. ಇಲ್ಲಿ ನೋಡಿ R3 ಆ್ಯಂಡ್ R4 ಆರ್ ಐಡೆಂಟಿಕಲ್ ಅಲ್ಲ, therefore value of the determinant is 0 ಹೌದಾ. ಈ ಥರ ಪ್ರೂವ್ ಮಾಡ್ಕೋಬೋದು. ಆದರೂ ನೋಡಿ ಐಡಿಯಾ ಇಂಪಾರ್ಟೆಂಟ್ ನಮಗೆ. ಡೈರೆಕ್ಟ್ ಗೊತ್ತಿರಲಿ 1 2 3 4 2 3 4 5 ಈ ಥರ ಇದೆ ಹೌದಾ. ಪವರಲ್ಲಿ ಸ್ಕ್ವೇರ್ ಇದೆ. ಈ ಫಾರ್ಮ್ಯಾಟಲ್ಲಿ ಇತ್ತು ಅಂತ ಹೇಳಿದ್ರೆ ಮತ್ತು 4 cross 4 ಇರಬೇಕು ಹೌದಾ. 4 cross 4 ಇತ್ತಂದ್ರೆ ಡೈರೆಕ್ಟ್ ವ್ಯಾಲ್ಯೂ 0 ಬರೀಬೋದು. ಯಾಕಂದರೆ ಒಂದು 2 ಸಲ ಬಂದಿದೆ CET-ಗೆ, ನೆನ್ಪಿಟ್ಕೊಂಡಿದ್ರೆ ಅಂದರೆ ಡೈರೆಕ್ಟ್ ಬರ್ಕೊಳ್ಳಿ. ಮತ್ತು ಅದು ಪ್ರೂಫ್ ಬೇಕು ಅಂದರೆ ಈ ಐಡಿಯಾ ಯೂಸ್ ಮಾಡಿದ್ರೆ ಈಸಿ ಆಗುತ್ತೆ. ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್
ಇಫ್ ಆಲ್ಫಾ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಬಿ ಪ್ಲಸ್ ಸಿ ಪ್ಲಸ್ ಎ ಬಿ ಪ್ಲಸ್ ಸಿ ಪ್ಲಸ್ ಎ ಪ್ಲಸ್ ಬಿ ಸಿ ಪ್ಲಸ್ ಎ ಪ್ಲಸ್ ಬಿ ಪ್ಲಸ್ ಸಿ ಹೌದಾ. ಆ್ಯಂಡ್ ಬೀಟಾ ಇಸ್ ಈಕ್ವಲ್ ಟು ಅಂತದೆ ನೋಡಿ, ಆಲ್ಫಾ ಇನ್ ಟರ್ಮ್ಸ್ ಆಫ್ ಬೀಟಾ ಬರಿತಾ ಇದ್ದಾರೆ. ಬೀಟಾದಾಗ ನೋಡಿ ಎ ಬಿ ಸಿ ಬಿ ಸಿ ಎ ಬಿ ಅಂತಿದೆ. ಆ ಫಾರ್ಮ್ಯಾಟಿಗೆ ಇದನ್ನು ಚೇಂಜ್ ಮಾಡಬೇಕಷ್ಟೇ ಹೌದಾ. ನೋಡಿ ಈಸಿಯಾಗಿ ಮಾಡ್ಕೋಬೋದು. ನೋಡಿ ಇಲ್ಲಿ ಎ ಬಿ ಸಿ ಅಷ್ಟೇ ಬರಬೇಕು ಅಂದ್ಕೊಳ್ಳಿ. ಆ್ಯಕ್ಚುಲಿ ಮಾಡ್ಕೋಬೇಕು ಅಂದರೆ ಎ ಬಿ ಸಿ ಬರಬೇಕು ಅಂದರೆ, ಯಾಕಂದರೆ ಇಲ್ಲಿ ಎ ಬಿ ಸಿ ಇದೆ ಅಲ್ಲ, ಎ ಬಿ ಸಿ ಬರಬೇಕು ಅಂದರೆ ಏನು ಹೋಗಬೇಕು, ಬಿ ಸಿ ಎ ಹೋಗಬೇಕು. ಇಲ್ಲೂ ನೋಡಿ ಬಿ ಸಿ ಇದೆ ಅಂದರೆ R1 ಚೇಂಜಸ್ ಟು ಏನು ಅಪ್ಲೈ ಮಾಡ್ಕೊತೀನಿ ಅಂದರೆ R1 ಮೈನಸ್ R2 ಮಾಡ್ತೀನಿ ನೋಡಿ. ಮೈನಸ್ R2 ಮಾಡ್ಕೊಂಡೆ ಅಂದರೆ ಏನೇನು ಕ್ಯಾನ್ಸಲ್ ಆಗುತ್ತೆ, ಬಿ ಬಿ ಸಿ ಸಿ ಎ ಕ್ಯಾನ್ಸಲ್ ಆಗ್ಬಿಟ್ಟು ಮೈನಸ್ ಸಿ ಮೈನಸ್ ಎ ಮೈನಸ್ ಬಿ ಬಂತು. ಮೈನಸ್ ಸಿ ಮೈನಸ್ ಎ ಮೈನಸ್ ಬಿ, ಇಲ್ಲಿ ಪ್ಲಸ್ ಸಿ ಪ್ಲಸ್ ಎ ಪ್ಲಸ್ ಬಿ ಆ್ಯಡ್ ಮಾಡ್ಕೊಂಡೆ ಅಂದರೆ ಅವೆರಡು ಕ್ಯಾನ್ಸಲ್ ಆಗ್ಬಿಡುತ್ತಲ್ಲ, ಅದಕ್ಕೆ ಪ್ಲಸ್ R3 ಮಾಡಬೇಕು ನೋಡಿ. ಇದನ್ನೇನೋ ಅಪ್ಲೈ ಮಾಡ್ಕೊಂಡ್ವಿ ಅಂದರೆ ಆಲ್ಫಾ ಇಸ್ ಈಕ್ವಲ್ ಟು ಏನು ಬರುತ್ತೆ ಅಲ್ಲಿ, ಎ ಪ್ಲಸ್ ಬಿ ಮೈನಸ್ ಸಿ ಪ್ಲಸ್ ಸಿ ಹೌದಾ. ಇದೇ ಥರ ಬಿ ಪ್ಲಸ್ ಸಿ ಮೈನಸ್ ಎ ಪ್ಲಸ್ ಬಿ ಸಿ ಪ್ಲಸ್ ಎ ಮೈನಸ್ ಬಿ ನೆಕ್ಸ್ಟ್ ಪ್ಲಸ್ ಬಿ ಪ್ಲಸ್ ಸಿ, ಉಳಿದಿರೋದು ಆ್ಯಸ್ ಇಟ್ ಇಸ್ ಇದಲ್ಲ. ಬಿ ಪ್ಲಸ್ ಸಿ ಪ್ಲಸ್ ಎ ಪ್ಲಸ್ ಬಿ ಸಿ ಪ್ಲಸ್ ಎ ಪ್ಲಸ್ ಬಿ ಪ್ಲಸ್ ಸಿ ಹೌದಾ. ನೋಡಿ ಆಲ್ಫಾ ಇಸ್ ಈಕ್ವಲ್ ಟು ಏನು ಬರಿಬೋದು ಇಲ್ಲಿ, ಪ್ಲಸ್ ಬಿ ಮೈನಸ್ ಸಿ ಪ್ಲಸ್ ಸಿ ಕ್ಯಾನ್ಸಲ್ ಆಯಿತು. ಸೇಮು ಪ್ಲಸ್ ಸಿ ಮೈನಸ್ ಎ ಪ್ಲಸ್ ಎ ಮೈನಸ್ ಬಿ ಪ್ಲಸ್ ಬಿ ಕ್ಯಾನ್ಸಲ್ ಆಗಿ ಏನು ಬರ್ತಾ ಇದೆ, ಎ ಪ್ಲಸ್ ಎ ಅಂದರೆ 2a 2b 2c ಬರುತ್ತಲ್ಲ, ಸರಿ ಬಿ ಪ್ಲಸ್ ಸಿ ಇದು ಹೌದಾ. 2a 2b 2c ಬರ್ತಾಯಿದೆ. 2a 2b 2c ಅಂತ ಹೇಳಿದ್ರೆ 2 ಕಾಮನ್ ತೊಗೊಂಬಿಡ್ತೀನಿ ಹೊರಗೆ, ಅವಾಗ ಇಲ್ಲೇನು ಉಳೀತು, ಎ ಬಿ ಸಿ ಬಿ ಪ್ಲಸ್ ಸಿ ಪ್ಲಸ್ ಎ ಪ್ಲಸ್ ಬಿ ಸಿ ಪ್ಲಸ್ ಎ ಪ್ಲಸ್ ಬಿ ಪ್ಲಸ್ ಸಿ ಇಷ್ಟು ಬರುತ್ತಲ್ಲ. ನೋಡಿ ಒಂದು ಟರ್ಮ್ ಬಂತು ಎ ಬಿ ಸಿ. ನೆಕ್ಸ್ಟ್ ನೋಡಿ ಸಿ ಎ ಬಿ ಮಾಡ್ಕೋಬೋದು ಈಸಿಯಾಗಿಲ್ಲಿ. ಇಲ್ಲಿ ಎ ಬಿ ಸಿ ಇದೆ, ಇಲ್ಲಿ ಎ ಬಿ ಸಿ ಇದೆ ತಾನೆ. ಹಾಗಾದರೆ ಇಲ್ಲಿ ಸಿ 3 ಚೇಂಜಸ್ ಟು C3 ಮೈನಸ್ C1 ಮಾಡ್ಬೋದಾ. ಸರಿ ಇಲ್ಲಿ ಕಾಲಮ್ ಅಲ್ಲ ಇದು, ಕಾಲಮ್ ಮಾತ್ರ ಇರೋದು ಹೌದಾ. C3 ಚೇಂಜಸ್ ಟು C3 ಮೈನಸ್ C1 ಮಾಡ್ಬೋದಾ. ಅವಾಗ ಇಲ್ಲಿ ಏನು ಬರುತ್ತೆ, ಆಲ್ಫಾ ಇಸ್ ಈಕ್ವಲ್ ಟು 2 ಇಂಟು ಡಿಟರ್ಮಿನೆಂಟ್ ಆಫ್ ಎ ಬಿ ಸಿ ಬಿ ಪ್ಲಸ್ ಸಿ ಪ್ಲಸ್ ಎ ಪ್ಲಸ್ ಬಿ. ನೋಡಿ ಎ ಕ್ಯಾನ್ಸಲ್ ಆಗಿ ಇಲ್ಲಿ ಸಿ ಬರುತ್ತೆ, ಬಿ ಕ್ಯಾನ್ಸಲ್ ಆಗಿ ಎ ಬಂತು, ಸಿ ಕ್ಯಾನ್ಸಲ್ ಆಗಿ ಬಿ ಬರುತ್ತೆ ಹೌದಾ. ನೆಕ್ಸ್ಟ್ ನೋಡಿ ಇನ್ನೊಂದು ಎರಡು ಕಾಲಮ್ನ ಮಾಡ್ಕೊಂಡ್ವಿ, ಇನ್ನೊಂದು ಬಿ ಸಿ ಎ ಮಾಡ್ಕೋಬೇಕು. ನೋಡಿ ಬಿ ಸಿ ಎ ಉಳಿಬೇಕು ಅಂದರೆ ಸಿ ಎ ಬಿ ಕ್ಯಾನ್ಸಲ್ ಆಗಬೇಕಂದ್ರೆ ಸಿ ಎ ಬಿ ಕ್ಯಾನ್ಸಲ್ ಆಗಬೇಕು ಅಂದರೆ ಏನು ಮಾಡ್ಕೋಬೋದು, C2 ಚೇಂಜಸ್ ಟು C2 ಮೈನಸ್ C3. ಅವಾಗಿಲ್ಲ ಏನು ಬರುತ್ತೆ, ಆಲ್ಫಾ ಇಸ್ ಈಕ್ವಲ್ ಟು 2 ಇಂಟು ಎ ಬಿ ಸಿ ಬಿ ಸಿ ಎ ಬಿ ಇಷ್ಟು ಬರುತ್ತೆ ತಾನೆ ಹೌದಾ. ಹಾಗಾದ್ರೆ ಇಲ್ಲಿ ಏನು ಬರ್ತಾ ಇದೆ, ಆಲ್ಫಾ ಇಸ್ ಈಕ್ವಲ್ ಟು 2 ಬೀಟಾ ಹೌದಾ. ಅಂದರೆ ಆಲ್ಫಾ ಇಸ್ ಈಕ್ವಲ್ ಟು 2 ಬೀಟಾ ಅಂದರೆ ಫಸ್ಟ್ ಒಂದು ಬರುತ್ತೆ ಹೌದಾ. ನೋಡಿ ಇದು ಕರೆಕ್ಟಾಗಿ ಐಡಿಯಾ ಗೊತ್ತಾಗಲಿಲ್ಲ ಅಂದರೆ ಇದು, ಯಾಕಂದರೆ ಈ ಪ್ರಾಬ್ಲಮಲ್ಲಾದರೆ ಈಸಿಯಾಗಿ ಬಂದುಬಿಡ್ತು. ಯಾವಾಗಲೂ ಇದೇ ಥರ ಇರಬೇಕು ಅಂತಿಲ್ಲ. ಅಲ್ಲಿ ಏನಾದರೂ ಕಾಂಪ್ಲಿಕೇಟೆಡ್ ಅನಿಸ್ತು ಅಂದರೆ ವ್ಯಾಲ್ಯೂಸ್ ತೊಗೊಂಬಿಟ್ಟು ಸಿಂಪ್ಲಿಫೈ ಮಾಡ್ಬೋದು ಆಯ್ತಲ್ಲ. ಅಂದರೆ ವ್ಯಾಲ್ಯೂಸ್ ಯಾವ ಥರ ತೊಗೊಳ್ಳಿ ಅಂತೇಳಿದರೆ, ಡಿಟರ್ಮಿನೆಂಟ್ ವ್ಯಾಲ್ಯೂ ಇದೆಲ್ಲ ಇದು 0 ಆಗಬಾರ್ದು. ಆ ಥರ ಯಾವ್ದಾರ ವ್ಯಾಲ್ಯೂಸ್ ತೊಗೊಂಬಿಟ್ರೆ ಈಸಿಯಾಗಿ ಬಂದುಬಿಡುತ್ತೆ ಆಯ್ತಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, ಇದಕ್ಕೆ ಎ ಈಕ್ವಲ್ ಟು 0 ಬಿ ಈಕ್ವಲ್ ಟು 0 ಸಿ ಈಕ್ವಲ್ ಟು 1 ಅಂದ್ಕೊಂಡೆ ಅಂದರೆ ಆಲ್ಫಾ ಏನಾಗ್ಬೋದು, ಎ ಈಕ್ವಲ್ ಟು 0 ಬಿ ಈಕ್ವಲ್ ಟು 0 ಸಿ ಈಕ್ವಲ್ ಟು 1 ಅಂದರೆ 0 ಆಯಿತು, ಇದು 1 ಆಯಿತು, ಇದು 1 ಆಯಿತು, ಇದು 1 1 0 ಸಿ ಪ್ಲಸ್ ಎ ಅಂದರೆ 1 ಎ ಪ್ಲಸ್ ಬಿ ಅಂದರೆ 0 ಬಿ ಪ್ಲಸ್ ಸಿ ಅಂದರೆ 1. ಇದನ್ನ ಎಕ್ಸ್ಪ್ಯಾಂಡ್ ಮಾಡಿಬಿಡೋದು ಡಿಟರ್ಮಿನೆಂಟ್ನ 0 ಇಂಟು 1 ಮೈನಸ್ 0
ನೆಕ್ಸ್ಟ್ -1 ಇಂಟು 1 ಮೈನಸ್ 0 ಪ್ಲಸ್ 1 ಇಂಟು 0 ಮೈನಸ್ 1 ಅಂದರೆ ಎಷ್ಟು ಬರ್ತದೆ 0 -1 ಅಂದರೆ -2 ಆಲ್ಫಾ -2 ಬಂತು. ಬೀಟಾ ನೋಡಿ ಸೇಮ್ ವ್ಯಾಲ್ಯೂಸ್ ತೊಗೊಂಬಿಟ್ಟು ಬೀಟಾನು ಚೆಕ್ ಮಾಡೋದು. ಎಗೆ 0 ಬಿಗೆ 0 ಸಿಗೆ 1 ಅಲ್ಲ 0 0 1 0 1 0 1 0 0 ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಂಡೆ ಅಂದ್ರೆ ನೋಡಿ 0 ಇಂಟು ಎನಿ ನಂಬರ್ 0 -0 ಇಂಟು ಎನಿ ನಂಬರ್ 0 ನೆಕ್ಸ್ಟ್ 1 ಇಂಟು 0 -1 ಅಂದರೆ -1 ಬಂತು ಬೀಟಾ. ಹೌದಾ? ಹಾಗೆ ನೋಡಿ ಇಲ್ಲಿ ಆಲ್ಫಾಗೆ ಹೇಗೆ ಬರೀಬೋದು, ಆಲ್ಫಾ = -2 ಇದೆ, ಇದನ್ನು 2 ಇಂಟು -1 ಬರ್ಕೊಂಡೆ ಅಂದರೆ 2 ಬೀಟಾ ಬರುತ್ತೆ. ಹೌದಾ? ಈಗ ಆಲ್ಫಾ = 2 ಬೀಟಾ ಈಸಿಯಾಗಿ ಬಂದುಬಿಡುತ್ತೆ. ನೋಡಿ ಇಲ್ಲಿ ರೆಗ್ಯುಲರ್ ಮೆಥಡಲ್ಲಿ ಮಾಡ್ಕೊಂಡಿದ್ವಿ, ಈ ಥರ ವ್ಯಾಲ್ಯೂಸ್ ತೊಗೊಂಬಿಟ್ಟು ಮಾಡ್ಕೊಂಡ್ವಿ ಅಂದ್ರೂ ಈಸಿ ಆಗುತ್ತೆ. ಆದರೆ ಐಡಿಯಾ ಕರೆಕ್ಟಾಗಿ ಗೊತ್ತಾಗಬೇಕು. ಮತ್ತು ವ್ಯಾಲ್ಯೂಸ್ನ ಯಾವ ಥರ ತೊಗೋಬೇಕು ಅಂದರೆ ಡಿಟರ್ಮಿನೆಂಟ್ ವ್ಯಾಲ್ಯೂಸ್ 0 ಆಗಬಾರ್ದು. ಯಾಕಂದರೆ ಏನೋ ಆಲ್ಫಾ 0 ಆಯಿತು ಅಂದರೆ ಇಲ್ಲಿ ನೋಡಿ ಇಲ್ಲಿ 4 ಆಪ್ಷನಲ್ಲೂ ಆಲ್ಫಾ 0 ಆಯಿತು ಅಂದರೆ ಬೀಟಾನು ಏನಾಗ್ಬಿಡುತ್ತೆ 0 ಆಗ್ಬಿಡುತ್ತೆ, 4 ಆಪ್ಷನ್ನು ಸೇಮ್ ಆಗಿಬಿಡುತ್ತೆ, ಐಡೆಂಟಿಫೈ ಮಾಡ್ಲಿಕ್ಕೆ ಬರೋಲ್ಲ ಅವಾಗ. ಹೌದಾ? ಅಂದರೆ ಈ ಥರ ಡಿಫ್ರೆಂಟ್ ವ್ಯಾಲ್ಯೂಸ್ ಬಂತು ಅಂದರೆ ಇಲ್ಲಿ ಯಾವ್ದು ಬರುತ್ತೆ ಅಂತ ನಾವು ಚೆಕ್ ಮಾಡ್ಕೋಬೋದು. ಹೌದಾ? ಈಗ ನೋಡಿ ಐಡಿಯಾ ಗೊತ್ತಾಗಬೇಕು ಅಷ್ಟೇ, ಇಲ್ಲಿ ಇದು ಇಂಪಾರ್ಟೆಂಟು. ಹೋಯ್ತಲ್ಲ ಇದು. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ದ ರೂಟ್ ಆಫ್ ಅ ಈಕ್ವೇಷನ್ ಅಂತ ಹೇಳಿದ್ದಾರೆ. ನೋಡಿ ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಟ್ರೈ ಮಾಡ್ಬೋದು, ಅದನ್ನು ಡೈರೆಕ್ಟಾಗೂ ಮಾಡ್ಬೋದು. ಡೈರೆಕ್ಟಾಗಿ ಥಿಂಕ್ ಮಾಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ. ಆನ್ಸರ್ ಟು ಕ್ವಶನ್ ಓದ್ವಿ ಅಂದರೆ ಈಸಿ ಆಗ್ಬಿಡುತ್ತೆ. ನೋಡಿ ರೂಟ್ ಅಂತ ಹೇಳಿದ್ರೆ ಎಕ್ಸಿನ ವ್ಯಾಲ್ಯೂ ಕಂಡುಹಿಡಿಬೇಕಷ್ಟೇ. ಹೌದಾ? ಅಂದರೆ ಸಿಂಪ್ಲಿಫೈ ಮಾಡ್ಕೊಂಡಾಗ ಒಂದು ಈಕ್ವೇಷನ್ ಬರುತ್ತೆ, ಆ ಈಕ್ವೇಷನಿನ ರೂಟ್ ಏನು ಅಂತ ಕೇಳಿದ್ದಾರೆ. ಹೌದಾ? ನೋಡಿ ಇಲ್ಲಿ ಡಿಟರ್ಮಿನೆಂಟ್ ವ್ಯಾಲ್ಯೂನ 0 ಅಂತ ಹೇಳಿದ್ದಾರೆ. ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಅಂತ ಹೇಳಿದ್ರೆ ನಮಗೆ ಎಷ್ಟೊಂದು ಐಡಿಯಾ ಇದೆ. ಹೌದಾ? ಏನೇನು ಗೊತ್ತಿರೋದು ನಮಗೆ, ಕಂಪ್ಲೀಟ್ 1 ರೋ 0 ಆಗಬೇಕು, ಅಥವಾ 2 ರೋ ಅಥವಾ 2 ಕಾಲಮ್ ಐಡೆಂಟಿಕಲ್ ಇರಬೇಕು. ಡಿಟರ್ಮಿನೆಂಟ್ ಆಫ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಫ್ ಆಡ್ ಆರ್ಡರ್ ಈಸ್ 0. ಈ ಥರ ಎಷ್ಟೊಂದು ಗೊತ್ತಿದೆ ತಾನೆ. ಇದು ನೋಡಿ ಇಲ್ಲಿ ಇವೆರಡನ್ನಂತೂ ಸೇಮ್ ಮಾಡೋಕೆ ಹೋದ್ವಿ ಅಂದರೆ ಎಕ್ಸಿಗೆ ಡಿಫ್ರೆಂಟ್ ವ್ಯಾಲ್ಯೂ ಬಂದುಬಿಡುತ್ತೆ. ಒಂದು x = -a ಬಂತು, ಇಲ್ಲಿ x = a ಬಂತು. ಅದಕ್ಕೆ 2 ರೋ 2 ಕಾಲಮ್ ಸೇಮ್ ಮಾಡ್ಲಿಕ್ಕೆ ಬರೋಲ್ಲ. ಆದ್ರೂ ಇಲ್ಲೊಂದು ಐಡಿಯಾ ಯೂಸ್ ಮಾಡ್ಬೋದು. ಪ್ರಿನ್ಸಿಪಾಲ್ ಡಯಾಗ್ನಲ್ ಎಲಿಮೆಂಟ್ 0 ಇದೆ ಅಂದರೆ ಇದು ಯಾವ ಫಾರ್ಮೆಟಲ್ಲಿ ಬರ್ಬೋದು, ಇದು ಸ್ಕ್ಯೂ ಸಿಮೆಟ್ರಿಕ್ ಬರ್ಬೋದು ತಾನೆ. ಡಿಟರ್ಮಿನೆಂಟ್ ಆಫ್ ಸ್ಕ್ಯೂ ಸಿಮೆಟ್ರಿಕ್ ಬರ್ಬೋದು, ಆಫ್ ಆರ್ಡರ್ ಆಡ್ ಈಸ್ 0. ಈ ಐಡಿಯಾ ಯೂಸ್ ಮಾಡಿ ಡೈರೆಕ್ಟಾಗಿ ಗೊತ್ತಾಗ್ಬಿಡೋದು. ಹಾಗಾದರೆ ಸ್ಕ್ಯೂ ಸಿಮೆಟ್ರಿಕ್ ಆಗಬೇಕು ಅಂದರೆ ಇದು x - a ಇತ್ತು ಅಂದರೆ ಅದದ್ದು ಮೈನಸಿಂದ ಮಲ್ಟಿಪ್ಲೈ ಮಾಡಿದಾಗ ಬರಬೇಕು. ಹೌದಾ? ಹಾಗೆ ನೋಡಿ ಇಲ್ಲೇನೋ ಎಕ್ಸಿಗೆ a ತೊಗೊಂಡೆ ಅಂದರೆ a - a 0 ಆಗುತ್ತೆ, ಇದು 2a ಆಗುತ್ತೆ, ಅದಂತೂ ಬರೋಲ್ಲ. b - a ಆಗುತ್ತೆ, ಇದು a + b ಆಗುತ್ತೆ, ಅದು ಬರೋಲ್ಲ. ನೋಡಿ ಎಕ್ಸಿಗೆ ಏನಾದ್ರು 0 ತೊಗೊಂಡೆ ಅಂದರೆ 0 - a 0 + a ಅಂದರೆ ಇದು -a ಆಯಿತು, ಇಲ್ಲಿ +a ಆಯಿತು. ನೋಡಿ ಇಫ್ x = 0 ಅಂದ್ಕೊಂಡೆ ಅಂದರೆ ಅವ ಡೆಲ್ಟಾ ಏನಾಗ್ಬೋದು, ಡಿಟರ್ಮಿನೆಂಟ್ ಏನಾಗುತ್ತೆ 0 - a - b a 0 - c b c 0. ನೋಡಿ ಇಲ್ಲಿ ನೆಗೆಟಿವ್ ನಂಬರ್ ಇದೆ, ಇಲ್ಲಿ ಪಾಸಿಟಿವ್ ನಂಬರ್ ಇದೆ ತಾನೆ. ಹೌದಾ? ಅಂದರೆ ಇದಕ್ಕೆ ಮೈನಸಿಂದ ಮಲ್ಟಿಪ್ಲೈ ಮಾಡಿದಾಗ ಇದು ಬರುತ್ತಲ್ಲ. ಹಾಗಾದರೆ ಇದು ಸ್ಕ್ಯೂ ಸಿಮೆಟ್ರಿಕ್ ಆರ್ಡರ್ ಇದೆ, ಅದಕ್ಕೆ ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಬರುತ್ತೆ. ಹಾಗಾದರೆ x = 0 ಸ್ಯಾಟಿಸ್ಫೈ ಆಗುತ್ತೆ, ಡೈರೆಕ್ಟ್ ಬರ್ಕೋಬೋದು. ಹೌದಾ? ನೋಡಿ ಒಂದಂತೂ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಮಾಡ್ಬೋದು, ಅದು ಇನ್ನೊಂದು ಐಡಿಯಾನು ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಇದರಲ್ಲಿ ಮೈನಸ್ ಕಾಮನ್ ತೊಗೊಂಡ್ಬಿಟ್ಟು ಮತ್ತು a ಡಿಟರ್ಮಿನೆಂಟ್ ಆಫ್ a = ಡಿಟರ್ಮಿನೆಂಟ್ ಆಫ್ a ಟ್ರಾನ್ಸ್ಪೋಸ್ ಅಂತ ತೊಗೊಂಡು ಟ್ರೈ ಮಾಡಿದ್ರು ಬರುತ್ತೆ. ಆದರೆ ಈಸಿ ಆಗಬೇಕು ಅಂದರೆ ಇಲ್ಲಿ ಡೈರೆಕ್ಟ್ ಆನ್ಸರ್ ಟು ಕ್ವಶನ್ ಥಿಂಕ್ ಮಾಡ್ಕೊಂಬಿಟ್ರೆ ಈಸಿಯಾಗಿ ಬಂದುಬಿಡುತ್ತೆ. ಹೌದಾ? x = 0 ಬರ್ತದೆ ಆನ್ಸರು. ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 45. ನೋಡಿ ಇಲ್ಲಿ ಇಫ್ ಡೆಲ್ಟಾ ಇಸ್ ಈಕ್ವಲ್ ಟು ಒಂದು a11 a12 a13 ಡಿಟರ್ಮಿನೆಂಟ್ ಕೊಡ್ತಾರೆ ಆ್ಯಂಡ್ aij ಈಸ್ ದ ಕೋಫ್ಯಾಕ್ಟರ್ ಆಫ್ aij ಅಂದರೆ ಕ್ಯಾಪಿಟಲ್ aij ಈಸ್ ದ ಕೋಫ್ಯಾಕ್ಟರ್ ಆಫ್ aij ಅಂದರೆ ಎಲಿಮೆಂಟ್ aij ಕೊಟ್ಟಿದ್ದಾರೆ. ದೆನ್ ದ ವ್ಯಾಲ್ಯೂ ಆಫ್ ಡೆಲ್ಟಾ ಈಸ್ ಗಿವನ್ ಬೈ ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಇದನ್ನು ಪಿ ಯು ಅಲ್ಲೇ ಮಾಡ್ಕೊಂಡಿರ್ತೀವಿ. ನಮಗೆ ಅಲ್ಲಿ ಏನು ಗೊತ್ತಿರಬೇಕು ಅಂದರೆ
ಎರಡು ಥಿಯರಮ್ ಮಾಡ್ಕೊಂಡಿರ್ತೀವಿ. ಏನಂತೇಳಿ, ಫಸ್ಟ್ ಥಿಯರಮು, ಇಫ್ ಎಲಿಮೆಂಟ್ಸ್ ಆಫ್ ಎನಿ ರೋ are multiplied by its corresponding cofactors and added, then the value is the determinant value ಅಂತ ಹೇಳ್ತೀವಿ. ಏನು, ಇಫ್ ಎಲಿಮೆಂಟ್ಸ್ ಆಫ್ ಎನಿ ರೋ ಅಂದರೆ ಈಗ ಫಸ್ಟ್ ರೋ ತೊಗೊಂಡೆ ಅಂದರೆ A11, ನೆಕ್ಸ್ಟು A12 ಮತ್ತು A13. ಎಲಿಮೆಂಟ್ಸ್ ಆಫ್ ಎನಿ ರೋ ಆರ್ ಮಲ್ಟಿಪ್ಲೈಡ್ ಬೈ ಇಟ್ಸ್ ಕರಸ್ಪಾಂಡಿಂಗ್ ಕೋಫ್ಯಾಕ್ಟರ್ಸ್ ಅಂತ ಹೇಳಿದ್ವಿ. ಅಂದರೆ ಕರಸ್ಪಾಂಡಿಂಗ್ ಕೋಫ್ಯಾಕ್ಟರ್, ಇದ್ರ ಕೋಫ್ಯಾಕ್ಟರ್ A11 ಆಗಿರ್ತದೆ, ಇದ್ರದ್ದು A12, ಇದ್ರದ್ದು A13. ಹೌದಾ, ಮಲ್ಟಿಪ್ಲೈಡ್ ಬೈ ಇಟ್ಸ್ ಕರಸ್ಪಾಂಡಿಂಗ್ ಕೋಫ್ಯಾಕ್ಟರ್ಸ್ ಆ್ಯಂಡ್ ಆ್ಯಡೆಡ್. ಹೌದಾ, ದೆನ್ ಇಟ್ಸ್ ವ್ಯಾಲ್ಯೂ ಈಸ್ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಅಂತ ಹೇಳ್ತೀವಿ. ಹೌದಾ, ಅಂದರೆ ಇದು ಫಸ್ಟ್ ರೋನೇ ತೊಗೋಬೇಕಂತೇನಿಲ್ಲ, ಇದನ್ನು ತೊಗೋಬೋದು. A21 ಇತ್ತೋನಲ್ಲಿ ಕ್ಯಾಪಿಟಲ್ A21, ಎಲಿಮೆಂಟ್ಸ್ ಆಫ್ ಸೆಕೆಂಡ್ ರೋ ತೊಗೊತಾ ಇದ್ದೀನಿ. A22 ಇತ್ತೋನಲ್ಲಿ ಕ್ಯಾಪಿಟಲ್ A22, A23 ಇತ್ತೋನ ಕ್ಯಾಪಿಟಲ್ A23. ಇದರದ್ದು ವ್ಯಾಲ್ಯೂನು ಏನಾಗಿರುತ್ತೆ, ಡೆಲ್ಟಾ. ಅದಕ್ಕೆ ಎಲಿಮೆಂಟ್ಸ್ ಆಫ್ ಎನಿ ರೋ ಆರ್ ಮಲ್ಟಿಪ್ಲೈಡ್ ಬೈ ಇಟ್ಸ್ ಕರಸ್ಪಾಂಡಿಂಗ್ ಕೋಫ್ಯಾಕ್ಟರ್ಸ್ ಆ್ಯಂಡ್ ಆ್ಯಡೆಡ್, ದೆನ್ ದ ವ್ಯಾಲ್ಯೂ ಈಸ್ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಅಂತ ಹೇಳಿದ್ವಿ. ಇಲ್ಲಿ ನೋಡಿ A11 ಕ್ಯಾಪಿಟಲ್ A11, A12 ಕ್ಯಾಪಿಟಲ್ A32 ಇದೆ. ಇದಂತೂ ಕರಸ್ಪಾಂಡಿಂಗ್ ಕೋಫ್ಯಾಕ್ಟ್ರಿಂದ ಮಲ್ಟಿಪ್ಲೈ ಆಗ್ತಿಲ್ಲ, ಇದಂತೂ ಬರಲ್ಲ. A11 A12 ಕ್ಯಾಪಿಟಲ್ A12 ಇರಬೇಕಿತ್ತು, ಇಲ್ಲಿ 21 ಇದೆ, ಇದು ಬರಲ್ಲ. A21 ಇತ್ತು ಅಂದರೆ ಇಲ್ಲಿ ಕ್ಯಾಪಿಟಲ್ A21 ಇರಬೇಕಿತ್ತು, ಇದು ಬರಲ್ಲ. A11 ಕ್ಯಾಪಿಟಲ್ A11, A21 ಕ್ಯಾಪಿಟಲ್ A21, A31 ಕ್ಯಾಪಿಟಲ್ A31, ಇದು ಬರ್ತದೆ. ಇದು ಅಂದರೆ ಎನಿ ರೋ ಅಥವಾ ಕಾಲಮ್ ತೊಗೋಬೋದು. ಇಲ್ಲಿ ಕಾಲಮ್ ತೊಗೊಂಡಿದ್ದಾರೆ ಅಷ್ಟೇ. ಹೌದಾ, ಕಾಲಮ್ ತೊಗೊಂಡ್ರೂ ಬರುತ್ತೆ, ರೋ ಆರ್ ಕಾಲಮ್ ಯಾವ್ದು ತೊಗೊಂಡ್ರೂ ಬರ್ತದೆ. ಫೋರ್ತ್ ಒಂದು ಬರುತ್ತೆ ಅನ್ಸು. ಅಂದರೆ ಕಂಪ್ಲೀಟ್ ಒಂದು ರೋ ಇತ್ತು ಅಂದರೆ ಅದರ ಕರಸ್ಪಾಂಡಿಂಗ್ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಅದು ಕಂಪ್ಲೀಟ್ ಕಾಲಮ್ ಇತ್ತು ಅಂದರೆ ಅದ್ರದ್ದು ಕರಸ್ಪಾಂಡಿಂಗ್ ಕೋಫ್ಯಾಕ್ಟರ್ನ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ಟು ಆ್ಯಡ್ ಮಾಡ್ಕೊಂಡ್ರೆ ಆಯಿತು. ಹೌದಾ, ಅದೇ ನೋಡಿ ಇನ್ನೊಂದು ಥಿಯರಮ್ ಏನು ಹೇಳಿದ್ವಿ ಅಂದರೆ ಅದನ್ನು ಗೊತ್ತಿರಲಿ. ಇಫ್ ಎಲಿಮೆಂಟ್ಸ್ ಆಫ್ ಎನಿ ರೋ ಆರ್ ಕಾಲಮ್ ಆರ್ ಮಲ್ಟಿಪ್ಲೈಡ್ ಬೈ ಇಟ್ಸ್ corresponding elements of cofactors of corresponding elements of other row or column and added, then its value is always 0 ಅಂತ ಹೇಳ್ತೀವಿ. ಅಂದರೆ ನೋಡಿ, ಎಲಿಮೆಂಟ್ಸ್ ಆಫ್ ಎನಿ ರೋ ಅಂತ ತೊಗೊಂಡಿದ್ದೀನಿ ಇಲ್ಲ ಅಷ್ಟೇ. ಈಗ A11 A12 A13 ಈಸ್ ಮಲ್ಟಿಪ್ಲೈಡ್ ಬೈ ಕೋಫ್ಯಾಕ್ಟರ್ ಆಫ್ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಆಫ್ ಅದರ್ ರೋ ಆರ್ ಕಾಲಮ್ ಅಂತ ಹೇಳಿದ್ವಿ. ಅಂದರೆ ಇಲ್ಲಿ ಫಸ್ಟ್ ರೋ ತೊಗೊಂಡಿವಿ ಅಂದರೆ ನೆಕ್ಸ್ಟ್ ಸೆಕೆಂಡ್ ರೋ ಅಥವಾ ಥರ್ಡ್ ರೋ ತೊಗೋಬೇಕು, ಅದ್ರದ್ದು ಕೋಫ್ಯಾಕ್ಟರ್ಸ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಅಂದರೆ ಈಗ ನೋಡಿ, ಸೆಕೆಂಡ್ ರೋ ತೊಗೊಂಡ್ವಿ ಅಂದರೆ A21, ನೆಕ್ಸ್ಟ್ A22 A23. ಹೌದಾ, ಆ್ಯಂಡ್ ಆ್ಯಡೆಡ್ ಅಂತ ಹೇಳಿದ್ವಿ ಅಂದರೆ ದೆನ್ ಇಟ್ಸ್ ವ್ಯಾಲ್ಯೂ ಇಸ್ ಆಲ್ವೇಸ್ ಇಸ್ ಈಕ್ವಲ್ ಟು 0 ಅಂತ ಹೇಳಿದ್ವಿ. ಹೌದಾ, ರೋ ಅಥವಾ ಕಾಲಮ್ ತೊಗೋಬೋದು. ಹೇಗೆ ನೋಡಿ, ಐಡಿಯಾ ಗೊತ್ತಿರಬೇಕಷ್ಟೇ. ನೋಡಿ, ಇದು ಥಿಯರಮ್, ಈ ಥಿಯರಮ್ನ ನಾವು PU ಅಲ್ಲೂ ಪ್ರೂವ್ ಮಾಡಿರ್ತೀವಿ. ಡೈರೆಕ್ಟ್ ಗೊತ್ತಿತ್ತು ಅಂದರೆ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಕೋಬೋದು. ಹೌದಾ, ಅದು ನೋಡಿ, ಎರಡು ಸೇಮ್ ಇತ್ತು ಅಂದರೆ ವ್ಯಾಲ್ಯೂ ಡಿಟರ್ಮಿನೆಂಟ್ ಬರುತ್ತೆ. ಇಲ್ಲಿ ಎರಡು ಬೇರೆ ಬೇರೆ ಇತ್ತು ಅಂದರೆ ವ್ಯಾಲ್ಯೂ 0 ಬರುತ್ತೆ. ಆದರೆ ಅದೇ ಎಲಿಮೆಂಟ್ಸಿಗೆ ಕರಸ್ಪಾಂಡಿಂಗ್ ಕೋಫ್ಯಾಕ್ಟರ್ಸ್ನ ಒಂದು ಸಲ ಚೆಕ್ ಮಾಡ್ಕೋಬೇಕು. ಹೌದಾ, ಆಯ್ತಲ್ಲ. ನೆಕ್ಸ್ಟು 46, ದ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್. ನೋಡಿ, ಇಲ್ಲಿ ಇನ್ವರ್ಸ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಈ ಥರ ಏನೋ 3x3 ಕೊಟ್ಟಿದ್ರು ಅಂದರೆ ಒಂದು ಐಡಿಯಾ ಬರುತ್ತೆ. 2x2 ಅಂತೂ ಡೈರೆಕ್ಟಾಗಿ ಬರೀಬೋದು. ಹೌದಾ, ನೋಡಿ, ಎರಡೂ ಗೊತ್ತಿರಬೇಕು ನಮಗೆ, ಇಂಪಾರ್ಟೆಂಟಲ್ಲಿ. ನೋಡಿ, ಇನ್ವರ್ಸಿಗೆ ಫಸ್ಟ್ ಪಾಯಿಂಟ್ ನೋಟ್, ಫಸ್ಟ್ ಒನ್, ಇಫ್ A is equal to ABCD ಇತ್ತು ಅಂದರೆ ದೆನ್ A ಇನ್ವರ್ಸ್ ಇಸ್ ಈಕ್ವಲ್ ಟು, ಡೈರೆಕ್ಟ್ ಫಾರ್ಮುಲಾ ಗೊತ್ತಿರಬೇಕು ಹೀಗೆ, 1/determinant of A into ಪ್ರಿನ್ಸಿಪಾಲ್ ಡಯಾಗ್ನಲ್ ಎಲಿಮೆಂಟ್ನ ಇಂಟರ್ಚೇಂಜ್ ಮಾಡ್ತೀವಿ, ಇವೆರಡದ ಸೈನ್ ಚೇಂಜ್ ಮಾಡ್ತೀವಿ, -B -C. ನೋಡಿ, ಇಂಪಾರ್ಟೆಂಟ್, ನಮಗೆ ಈ ಐಡಿಯಾ ಗೊತ್ತಿರಬೇಕು. ಇವೆರಡನ್ನ ಇಂಟರ್ಚೇಂಜ್ ಮಾಡ್ತೀವಿ, ಇವೆರಡದು ಸೈನ್ ಚೇಂಜ್ ಮಾಡ್ತೀವಿ. ಇದು 2x2 ಮಾತ್ರ ಅಪ್ಲೈ ಮಾಡ್ಕೊತೀವಿ. ಡೈರೆಕ್ಟ್ ಬರೆಯೋದಕ್ಕೆ ಐಡಿಯಾ ಗೊತ್ತಿರಬೇಕು. ಇದು 2x2 ಇನ್ವರ್ಸ್ ಇದು. ಹೌದಾ, ನೋಡಿ, ಸೆಕೆಂಡ್ ಒಂದು ನೋಡ್ಕೊಳ್ಳಿ. 3x3 ಒಂದಿಷ್ಟು ಐಡಿಯಾ ಗೊತ್ತಿರಲಿ. ಇಫ್
ಎ ಇಸ್ ಈಕ್ವಲ್ ಟು ಎ 0 0 0 ಬಿ 0 0 0 ಸಿ ವೇರ್ ಎ ನಾಟ್ ಈಕ್ವಲ್ ಟು 0 ಬಿ ನಾಟ್ ಈಕ್ವಲ್ ಟು 0 ಸಿ ನಾಟ್ ಈಕ್ವಲ್ ಟು 0 ಇತ್ತು ಅಂದರೆ ದೆನ್ ಎ ಇನ್ವರ್ಸ್ ಇಸ್ ಈಕ್ವಲ್ ಟು 1 ಬೈ ಎ 0 0 0 1 ಬೈ ಬಿ 0 0 0 1 ಬೈ ಸಿ ಅಥವಾ ಇದನ್ನ ಎ ಪಾ -1 ಬಿ ಪಾ -1 ಸಿ ಪಾ -1 ಬರಿಬೋದು. ಹೌದಾ? ನೋಡಿ, ಇದು ಐಡಿಯಾ ಗೊತ್ತಿರಬೇಕು. ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಗಬೇಕು ಮತ್ತು ಇದರೊಳಗೆ ಯಾವುದೂ 0 ಆಗಿರಬಾರ್ದು. ಇಫ್ ಎನಿ ಒನ್ ಆಫ್ ಎ ಬಿ ಸಿ ಈಸ್ 0 ಆಗಿತ್ತು ಅಂದರೆ ದೆನ್ ಇನ್ವರ್ಸ್ ಡಸ್ ನಾಟ್ ಎಕ್ಸಿಸ್ಟ್ ಆಗಿಬಿಡುತ್ತೆ. ಯಾಕಂದರೆ ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಆಗಿಬಿಡುತ್ತೆ. ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಆಯಿತು ಅಂದರೆ ಇನ್ವರ್ಸ್ ಡಸ್ ನಾಟ್ ಎಕ್ಸಿಸ್ಟ್. ಹೌದಾ? ಹಾಗೆ ಐಡಿಯಾ ಗೊತ್ತಿರಬೇಕು ನಮಗೆ. ಥರ್ಡ್ ಒಂದು ನೋಡಿ, ಈ ಫಾರ್ಮ್ಯಾಟ್ ಕರೆಕ್ಟಾಗಿ ಗೊತ್ತಾಗಬೇಕು. ಇಫ್ ಎ ಇಸ್ ಈಕ್ವಲ್ ಟು ಅಪ್ಪರ್ ಟ್ರಯಾಂಗ್ಯುಲರ್ ಆರ್ ಲೋವರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಇರಬೇಕು. ನೋಡಿ, ಇಲ್ಲಿ ಲೋವರ್ ಟ್ರಯಾಂಗ್ಯುಲರ್ ತೊಗೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಇದ್ವಿ. ಮತ್ತು ನೋಡಿ, ಅಪ್ಪರ್ ಟ್ರಯಾಂಗ್ಯುಲರ್ ಆರ್ ಲೋವರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಹೇಗಾದಿರಲಿ, ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಈಸ್ ಆಲ್ವೇಸ್ ಈಕ್ವಲ್ ಟು 1 ಇರಬೇಕು. ಉಳಿದಿರೋದು ಇದು ಎ ಬಿ ಸಿ ಇತ್ತು ಅಂದರೆ ಈ ಎಲಿಮೆಂಟ್ಸ್ ಏನಾರು ಆಗಿರ್ಬೋದು. ಇದಂತ ಫಿಕ್ಸ್ಡು. ಇಲ್ಲಿ ನಾವು ಲೋವರ್ ಟ್ರಯಾಂಗ್ಯುಲರ್ ತೊಗೊತಿದ್ವಿ, ಸೇಮ್ ಅಪ್ಪರ್ ಟ್ರಯಾಂಗ್ಯುಲರು ತೊಗೋಬೋದು. ದೆನ್ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ನೋಡಿ, ಇಷ್ಟಂತೂ ಸೇಮ್ ಇರುತ್ತೆ. 1 1 1 0 0 0 ಇದೇನು ಚೇಂಜ್ ಆಗಲ್ಲ. ಉಳಿದಿರೋ 3 ಎಲಿಮೆಂಟ್ಸ್ನ ಯಾವ ಥರ ಬರ್ಕೊತೀವಿ ಅಂತಲೂ ಗೊತ್ತಾಗಬೇಕು ನಮಗೆ. ಅದನ್ನು ನಾವು ನೆಕ್ಸ್ಟ್ ಯೂಸ್ ಮಾಡ್ಕೊತೀವಿ. ಆಯ್ತಲ್ಲ? ಅದನ್ನು ನೆಕ್ಸ್ಟ್ ನಮಗೆ ಯೂಸ್ ಆಗಿಬಿಡುತ್ತೆ, ಅದಕ್ಕೆ ಗೊತ್ತಿರಬೇಕು. ನೋಡಿ, ಅದರೊಳಗೆ ಈಸಿ ಇದೆ. ಉಳಿದಿರೋ ಎಲಿಮೆಂಟ್ಸ್ ಯಾವ ಥರ ಬರ್ಕೊತೀವಿ ಅಂತ ಇವೆರಡದು ಸೈನ್ ಚೇಂಜ್ ಮಾಡಿ, ಇವೆರಡದು ಸೈನ್ನ ಚೇಂಜ್ ಮಾಡಬೇಕು. ಇಲ್ಲಿ ಎ ಸಿ ಇದೆ, ಇಲ್ಲಿ ಮೈನಸ್ ಎ ಮೈನಸ್ ಸಿ. ನೋಡಿ, ಇಲ್ಲೇನು ಬರಿಬೇಕು ಅಂದರೆ ಇದರ ಡಿಟರ್ಮಿನೆಂಟ್ ವ್ಯಾಲ್ಯೂ ಬರಿಬೇಕು. ಅಂದರೆ ಎ ಸಿ ಮೈನಸ್ ಬಿ, ಎ ಸಿ ಮೈನಸ್ ಬಿ ಇದು ಇದರದ್ದು ಇನ್ವರ್ಸ್ ಆಗಿರ್ತದೆ. ಹೌದಾ? ನೋಡಿ, ಈಗ ಐಡಿಯಾ ಗೊತ್ತಿರಲಿ. ಇದನ್ನು ಎಷ್ಟೊಂದು ಕಡೆ ಯೂಸ್ ಮಾಡ್ತೀವಿ, ಗೊತ್ತಿರಬೇಕು. ನೋಡಿ, ಇವೆಲ್ಲ ಸೇಮು. ಇವೆರಡದು ಸೈನ್ ಚೇಂಜ್ ಮಾಡಬೇಕು. ನೆಕ್ಸ್ಟ್ ಇದೊಂದು ವ್ಯಾಲ್ಯೂ ಇದೆಲ್ಲ, ಅದು ಇದರದ್ದು ಡಿಟರ್ಮಿನೆಂಟ್ ವ್ಯಾಲ್ಯೂ ಬರೋದಾಯ್ತು. ಎ ಸಿ ಮೈನಸ್ ಬಿ ಬರ್ಕೊಂಬಿಟ್ರೆ ಡೈರೆಕ್ಟಾಗಿ ಇನ್ವರ್ಸ್ ಬರುತ್ತೆ. ನೋಡಿ, ಇದು 3 ಶಾರ್ಟ್ಕಟ್ ಗೊತ್ತಿರಲಿ. ಮತ್ತು ಈ ಫಾರ್ಮ್ಯಾಟಲ್ಲಿ ಇದ್ದರೆ ಮಾತ್ರ ಡೈರೆಕ್ಟಾಗಿ ಬರೀಬೋದು. ಅದರ್ ದ್ಯಾನ್ ದೀಸ್ 3 ಫಾರ್ಮ್ಯಾಟ್ಸ್, ಫೋರ್ತ್ ಒನ್ ಬೇರೆ ಥರ ಇತ್ತು ಅಂದರೆ ಸಿಂಗಲ್ ಎಲಿಮೆಂಟ್ ಟೆಸ್ಟ್ ಮಾಡ್ಕೊತೀವಿ ಅಷ್ಟೇ. ನೋಡಿ, ಸಿಂಗಲ್ ಎಲಿಮೆಂಟ್ ಟೆಸ್ಟ್ ಏನು ಹೇಳುತ್ತೆ ಅಂದರೆ ಎ ಐ ಜೆ ಇನ್ವರ್ಸ್ ಯಾವಾಗಲೂ ಏನಾಗಿರುತ್ತೆ ಅಂದರೆ ಎ ಐ ಜೆದು ಇನ್ವರ್ಸ್ ಯಾವಾಗಲೂ ಏನಾಗಿರುತ್ತೆ ಅಂದರೆ 1 ಬೈ ಡಿಟರ್ಮಿನೆಂಟ್ ಆಫ್ ಎ ಇಂಟು ಕೋಫ್ಯಾಕ್ಟರ್ ಆಫ್ ಎ ಜೆ ಐ ಅಂತ ಬರೀತೀವಿ ಅಷ್ಟೇ. 1 ಬೈ ಡಿಟರ್ಮಿನೆಂಟ್ ಆಫ್ ಎ ಇಂಟು ಕೋಫ್ಯಾಕ್ಟರ್ ಆಫ್ ಎ ಜೆ ಐ ಅಂತ ಬರಿತೀವಿ. ಇಂಪಾರ್ಟೆಂಟ್ ನಮಗೆ. ನೋಡಿ, ಇಷ್ಟು ಐಡಿಯಾ ಗೊತ್ತಿತ್ತು ಅಂದರೆ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸಿನ ಆನ್ಸರ್ ಟು ಕ್ವಶನ್ ಅಥವಾ ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಆಯ್ತಲ್ಲ? ನೋಡಿ, 4 ಇಂಪಾರ್ಟೆಂಟ್ ನಮಗೆ. ಈ 4 ನೋಟ್ ಗೊತ್ತಿರಬೇಕು. ಇನ್ವರ್ಸಿಗೆ 2x2ಗೆ, ಸೆಕೆಂಡ್ ನೋಟು ಡಯಾಗ್ನಲ್ ಮ್ಯಾಟ್ರಿಕ್ಸು, ಥರ್ಡ್ ಒನ್ನು upper triangular or the lower triangular matrix such that principal diagonal elements are equal to 1 other than these 3 forms. ಹೌದಾ? ನೋಡಿ, ಇಲ್ಲಿ ಜಸ್ಟ್ ಒಂದು ಐಡಿಯಾ ಯೂಸ್ ಮಾಡ್ಕೊಳ್ಳೋಂಥ ಪ್ರಾಬ್ಲಮ್ಸ್ ಇದಾವೆ. ಇಲ್ಲಿ ಈಗ ಇದು ಯಾವ ಫಾರ್ಮ್ಯಾಟಲ್ಲಿದೆ? ಈ ಫಾರ್ಮ್ಯಾಟಲ್ಲಿದೆ ತಾನೆ. ಸೆಕೆಂಡ್ ಫಾರ್ಮ್ಯಾಟಲ್ಲಿದೆ ಅಂದರೆ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಥರ ಇದೆ. ಡೈರೆಕ್ಟಾಗಿ ಇನ್ವರ್ಸ್ ಏನು ಬರೀಬೋದು? ಈ 3 ಇರೋದಾಗಲಿ 1/3, ಇದು 1/4 ಮೈನಸ್ 1/2 ಇರಬೇಕು. 1/3 1/4 ಮೈನಸ್ 1/2 ಒಂದು ಆಪ್ಷನ್ 3 ಬರ್ತದೆ ಅಷ್ಟೇ. ಹೌದಾ? ಡೈರೆಕ್ಟಾಗಿ ಬರ್ಕೊಂಬಿಡ್ಬೋದು. ಹೌದಾ? ಪ್ರಾಬ್ಲಮ್ ನಂಬರ್ 3 ಆಯಿತು. ಸರಿ, 46 ಆಪ್ಷನ್ 3 ಬರುತ್ತೆ. 47 ದ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್. ಇದು ಯಾವ ಥರ ಇದೆ? ಈ ಫಾರ್ಮೆಟಲ್ಲಿ ಇದೆ ತಾನೆ ಈಗ. ಹೌದಾ? ಹಾಂ, ನೋಡಿ, ಡೈರೆಕ್ಟ್ ಆನ್ಸರ್ 1 0 0 1 0 1 ಇದಂತೂ ಸೇಮ್ ಇರುತ್ತಲ್ಲ. ನೋಡಿ, ಇದು 3 ಸೇಮ್ ಇದೆ. ನೆಕ್ಸ್ಟ್ ಏನಂತ ಹೇಳಿದ್ವಿ? ಇವೆರಡದು ಸೈನ್ ಚೇಂಜ್ ಆಗಬೇಕು. ಅಂದರೆ ಇದು -4 -3 ಬರಬೇಕು. ಇಲ್ಲೂ -4 -3 ಇದೆ. ಇದಂತೂ ಅಲ್ಲ, ಇದಂತೂ ಅಲ್ಲ, ಎರಡೂ ಅಲ್ಲ. ಇಲ್ಲೂ -4 -3 ಇದೆ. ಹಾಗಾದ್ರೆ ಇದೊಂದು ಎಲಿಮೆಂಟ್ ನೋಡ್ಕೊಳ್ಳಿ. ಈ ಎಲಿಮೆಂಟ್ ಏನಂತ ಹೇಳಿದ್ವಿ? ಇದು ಡಿಟರ್ಮಿನೆಂಟ್ ವ್ಯಾಲ್ಯೂ. ಇದು ಡಿಟರ್ಮಿನೆಂಟ್ ವ್ಯಾಲ್ಯೂ ಏನು ಬರುತ್ತೆ? 4 3 12 12 - 2 ಅಂದರೆ 10 ಬರುತ್ತೆ. 10 ಇಲ್ಲಿದೆ ತಾನೆ, ಅದಕ್ಕೆ ಆನ್ಸರು ಥರ್ಡ್ ಒನ್ ಬರುತ್ತೆ ಅಷ್ಟೇ. ಹೌದಾ? ನೋಡಿ, ಈಸಿಯಾಗಿ ಮಾಡ್ಕೊತಿದ್ವಿ.
ಈಗ ನೋಡಿ ಫಾರ್ಮ್ಯಾಟ್ ಕರೆಕ್ಟಾಗಿ ಗೊತ್ತಿತ್ತು ಅಂದರೆ ಇನ್ವರ್ಸ್ನ ಡೈರೆಕ್ಟಾಗಿ ಬರಿಬೋದು. ಹೌದಾ? ನೋಡಿ ಇದು 3 ಫಾರ್ಮ್ಯಾಟಲ್ಲಿಲ್ಲ. ಈ ಫಾರ್ಮ್ಯಾಟನ್ನು ಯಾವ ಥರ ಯೂಸ್ ಮಾಡೋದು ಅಂತೇಳಿ. ಹೌದಾ? ಇದೊಂದು ಯೂಸ್ ಮಾಡೋದು ಗೊತ್ತಾಯ್ತು ಅಂದ್ರೆ ಅಲ್ಲಿ ಇನ್ವರ್ಸ್ ಯಾವುದೇ ಕೊಟ್ಟರೆ ಈಸಿಯಾಗಿ ಮಾಡ್ಕೊಂಬಿಡ್ತೀವಿ. ಈಗ 2x2 ಅಂತೂ ಡೈರೆಕ್ಟ್ ಬರಿಬೋದು. 1/determinant ಇಂಟು ಇವೆರಡು ಇಂಟರ್ಚೇಂಜ್, ಇವೆರಡು ಸೈನ್ ಚೇಂಜ್ ಮಾಡ್ಕೊಂಬಿಟ್ರೆ ಬಂದ್ಬಿಡುತ್ತೆ. 3x3 2 ಫಾರ್ಮ್ಯಾಟಿಂದ ಪ್ರಾಬ್ಲಮ್ ಮಾಡ್ಕೊಂಡ್ವಿ. ಇದೀಗ 3rd ಫಾರ್ಮ್ಯಾಟ್ ಇದು 3x3 3rd ಫಾರ್ಮ್ಯಾಟ್. ಹೌದಾ? ನೋಡ್ಕೊಳ್ಳಿ ಇದನ್ನು. ಒಂದಂತೂ ರೆಗ್ಯುಲರ್ ಮೆಥಡ್ ಗೊತ್ತಿದೆ ನಮಗೆ. 1/determinant ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಯೂಸ್ ಮಾಡ್ಬೋದು. ಅದು ನೋಡಿ ಇನ್ನು ಈ ಥರ ಮಾಡ್ಕೋಬೇಕು ಅಂತ ಇದನ್ನು ಯೂಸ್ ಮಾಡಬೇಕು ಅಂದರೆ ಹೇಗೆ ಮಾಡ್ತೀವಿ ಅಂತೇಳಿ ನೋಡಿ. ಇಲ್ಲಿ ಆನ್ಸರ್ ಮೇಲೆ ಡಿಪೆಂಡ್ ಆಗುತ್ತೆ ಈಸಿಯಾಗಿ ಮಾಡ್ಕೊಳೋದಕ್ಕೆ. ಯಾಕಂದರೆ ಐಡಿಯಾಸ್ ಯೂಸ್ ಮಾಡ್ಕೋಬೇಕಿಲ್ಲಿ. ಒಂದು ಇದು ನೋಡಿ, ಇಲ್ಲಿ ಆನ್ಸರ್ಸ್ ನೋಡ್ಕೊಂಬಿಟ್ಟೆ ಅಂದರೆ ಡಿಟರ್ಮಿನೆಂಟ್ ಕಂಡುಹಿಡಿಬೇಕು ಅಂತಿಲ್ಲ ಇಲ್ಲಿ. ಯಾಕಂದರೆ ಎಲ್ಲ ಕಡೆಯೂ ಏನು ಕೊಟ್ಟಿದ್ದಾರೆ 10 ಕೊಟ್ಬಿಡಿದ್ರೆ ತಾನೆ ಡಿಟರ್ಮಿನೆಂಟ್ ವ್ಯಾಲ್ಯೂ 10 ಆಗಿಬಿಡುತ್ತೆ. ಅಕಸ್ಮಾತ್ ಏನಾದ್ರು ಬೇರೆದಿತ್ತು ಅಂದರೆ ಥಿಂಕ್ ಮಾಡಬೇಕು. ಡಿಟರ್ಮಿನೆಂಟ್ನ ಫೈಂಡ್ ಔಟ್ ಮಾಡ್ಕೊಂಡೆ ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊತೀವಿ. ಹೇಗಿಲ್ಲೇನು ಡಿಟರ್ಮಿನೆಂಟ್ ಕಂಡುಹಿಡಿಯೋಕೆ ಹೋಗಲ್ಲ. ನೋಡಿ ಈಗ ಎಲಿಮೆಂಟ್ಸ್ ಯಾವ್ದಾದ್ರು ಡಿಫ್ರೆಂಟ್ ಇದಾನ ಅಂತ ಚೆಕ್ ಮಾಡ್ಕೊಂಡು ಹೋಗ್ತೀನಿ. ನೋಡಿ ಇಲ್ಲಿ -1 ಸೇಮ್ ಇದೆ. ಬೇರೆ ಎಲಿಮೆಂಟ್ ಯಾವ್ದಾದ್ರು ತೊಗೊತೀನಿ. -7 6 2 7 ಎಲ್ಲದು A12 ಎಲಿಮೆಂಟ್ ಡಿಫ್ರೆಂಟ್ ಇದೆ ತಾನೆ. ಹಾಗಾದ್ರೆ ಇಲ್ಲಿ ಏನು ಚೆಕ್ ಮಾಡ್ತೀನಿ ಅಂದರೆ ಬರೀ A12 ಇನ್ವರ್ಸ್ನ ಚೆಕ್ ಮಾಡ್ತೀನಿ. ನೋಡಿ A12 ಇನ್ವರ್ಸ್ ಅಂದರೆ 1/determinant ಆಫ್ ಎ ಇಂಟು ಕೋಫ್ಯಾಕ್ಟರ್ ಆಫ್ A21. ನೋಡಿ ಕೋಫ್ಯಾಕ್ಟರ್ ಆಫ್ A21 ಮಾಡ್ಕೋಬೇಕು. ಇಲ್ಲಿ AJI ಇತ್ತು ಅಂದರೆ ಇಲ್ಲಿ JI ಬರ್ತೀವಿ. ಹೌದಾ? ಆಲ್ರೆಡಿ ಡಿಟರ್ಮಿನೆಂಟ್ ಆಫ್ A10 ನಂಗೆ ಗೊತ್ತಿದೆ, ಅದಕ್ಕೆ 1/10 ಬರ್ಕೊಂಡ್ಬಿಟ್ಟಿದ್ದೀನಿ. 1/10 ಇಂಟು ಕೋಫ್ಯಾಕ್ಟರ್ ಆಫ್ A21 ಅಂದರೆ ಇದು ತಾನೆ. ನೋಡಿ ಯಾವಾಗಲೂ ಕೋಫ್ಯಾಕ್ಟರ್ ಬರೀಬೇಕಾದ್ರೆ ಫಸ್ಟ್ ಸೈನ್ ಬರೀತಿದ್ವಿ. A21 ಇನ್ ಸೈನ್ ಏನು? ಇಲ್ಲಿ ಪ್ಲಸ್ ಇಲ್ಲಿ ಮೈನಸ್ ಇರ್ತದಲ್ಲ, ಮೈನಸ್. ರೋ ಆ ಕಾಲಮ್ನ ಡಿಲೀಟ್ ಮಾಡಬೇಕಲ್ಲ. ರೋ ಆ ಕಾಲಮ್ ಡಿಲೀಟ್ ಮಾಡೋದು ಏನು ಬರುತ್ತೆ? 2 - 1 1 3 2 - 1 1 3. ಇದು ಸಿಂಪ್ಲಿಫೈ ಮಾಡ್ಕೊಂಡೆ ಅಂದರೆ 1/10 ಇಂಟು -6 + 1 ಅಂದರೆ 1/10 ಇಂಟು -7 ಬರುತ್ತೆ. ಇಲ್ಲಿ ಆಲ್ರೆಡಿ 1/10 ಇದೆ, ಇಲ್ಲಿ -7 ಇದೆ ತಾನೆ. ಅದಕ್ಕೆ ಆನ್ಸರ್ ಫಸ್ಟ್ 1 ಬಂದ್ಬಿಡುತ್ತೆ. ಹೌದಾ? ನೋಡಿ ನಾಲ್ಲೂ ಇಲ್ಲ, ಅಲ್ಲಿ 1/10 6 ಇದೆ, 1/10 2 ಇದೆ, 1/10 7 ಇದೆ. ಹೌದಾ? ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡ್ಕೋಬೋದು. ನೋಡಿ ಆದಷ್ಟು ಡಿಫ್ರೆಂಟ್ ಇರೋ ಎಲಿಮೆಂಟ್ಸ್ ತೊಗೊಂಡ್ವಿ ಅಂದರೆ ಒಂದೇ ಎಲಿಮೆಂಟ್ ಕಂಡು ಹಿಡ್ಕೊಂಬಿಟ್ವಿ ಅಂದರೆ ಇನ್ವರ್ಸ್ ಬಂದ್ಬಿಡುತ್ತೆ. ಹೌದಾ? ಮತ್ತು ಇದನ್ನೇ ತೊಗೋಬೇಕಂತೇನೂ ಇಲ್ಲ, ಯಾವ್ದಾದ್ರು ತೊಗೊಂಡು ಟ್ರೈ ಮಾಡ್ಬೋದು. ಆದಷ್ಟು ಡಿಫ್ರೆಂಟ್ ಇರೋ ಎಲಿಮೆಂಟ್ಸ್ ತೊಗೊಂಬಿಟ್ರೆ ಈಸಿ ಆಗುತ್ತೆ. ನೋಡಿ ಇಲ್ಲಿ ಇದು ಡಿಫ್ರೆಂಟ್ ಇದೆ, ಇಲ್ಲಿ -1 ಇದೆ, ಇಲ್ಲಿ 4 ಇದೆ, ಇಲ್ಲಿ 2 ಇದೆ, ಇಲ್ಲಿ 0 ಇದೆ. ಹೌದಾ? ಅದು ಯಾವ ಎಲಿಮೆಂಟ್ ನಮಗೆ? A31. ಬೇಕಾದ್ರೆ ಇನ್ನೊಂದು ಚೆಕ್ ಮಾಡ್ಬೋದು. A31 ಹೋಲ್ ಇನ್ವರ್ಸ್ ಇಸ್ ಈಕ್ವಲ್ ಟು 1/10 ಇಂಟು ಕೋಫ್ಯಾಕ್ಟರ್ ಆಫ್ A13 ಮಾಡ್ಕೋಬೇಕು. ಹೌದಾ? 1/10 ಇಂಟು ಕೋಫ್ಯಾಕ್ಟರ್ ಆಫ್ A13 ಅಂತ ಇದು ತಾನೆ. ಪ್ಲಸ್ ಮೈನಸ್ ಪ್ಲಸ್, ಸೈನ್ ಇಸ್ ಪ್ಲಸ್ ಆಗಿರುತ್ತೆ. ರೋ ಕಾಲಮ್ ಡಿಲೀಟ್ ಮಾಡಿದ್ರೆ -1 0 2 1 -1 0 2 1 ಅಂದರೆ 1/10 ಇಂಟು -1 -0 ಅಥವಾ 1/10 ಇಂಟು -1. ನೋಡಿ 1/10 ಇಂಟು -1 ಇಲ್ಲಿ ಮಾತ್ರ ಇರೋದು, ಅದಕ್ಕೆ ಮತ್ತೆ ಫಸ್ಟ್ 1 ಬರುತ್ತೆ. ಅಂದರೆ ಡಿಫ್ರೆಂಟ್ ಇರೋದಿತ್ತು ಅಂದರೆ ಯಾವ್ದಾದ್ರು ಒಂದೇ ಒಂದು ಕ್ಯಾಲ್ಕುಲೇಟ್ ಮಾಡಿಕೊಂಡು ಡೈರೆಕ್ಟಾಗಿ ಇನ್ವರ್ಸ್ ಗೊತ್ತಾಗ್ಬಿಡುತ್ತೆ. ಹೌದಾ? ಅದಕ್ಕೆ ಡಿಫ್ರೆಂಟ್ ಎಲಿಮೆಂಟ್ ಟೆಸ್ಟ್ ಮಾಡ್ಕೋಬೇಕು ಅಷ್ಟೇ. ಹೌದಾ? ಅಂದರೆ 4 ಆಪ್ಷನ್ಸಲ್ಲಿ ಯಾವ ಎಲಿಮೆಂಟ್ ಡಿಫ್ರೆಂಟ್ ಇದೆ ಅಂತ ತೊಗೊಳೋದು, ಅದೊಂದನ್ನೇ ಪಿಕ್ ಮಾಡ್ಕೊಂಬಿಟ್ಟು ಅದೊಂದನ್ನೇ ಕ್ಯಾಲ್ಕುಲೇಟ್ ಮಾಡ್ಕೊಂಬಿಟ್ವಿ ಅಂದರೆ ಡೈರೆಕ್ಟಾಗಿ ಇನ್ವರ್ಸ್ ಬರುತ್ತೆ. ಹೌದಲ್ಲ? ಇದು ನೋಡಿ 3 ಐಡಿಯಾ ಗೊತ್ತಿರಲಿ. 3x3 ಫಸ್ಟ್ ಐಡಿಯಾ, given 3x3 matrix is diagonal matrix such that all principal diagonal elements are not 0. Second one, given 3x3 matrix is upper triangular or lower triangular such that allow condition is all principal diagonal elements are equal to 1. Third one, single element test. ಹೌದಾ? ಇದು 3 ಗೊತ್ತಿರಬೇಕು. ನೆಕ್ಸ್ಟ್ 2x2 ಕೊಟ್ಟಿದ್ರು ಅಂದ್ರೆ ಡೈರೆಕ್ಟ್ ಮೆಥಡ್. ಹೌದಾ? 49 ನೋಡಿ, ಇದು ಈಸಿ ಇದೆ ನೋಡಿ. ಆ್ಯಕ್ಚುಲಿ ಮ್ಯಾಟ್ರಿಕ್ಸ್ ಮೆಥಡ್ ಐಡಿಯಾ ಗೊತ್ತಿರಬೇಕು.
ನೋಡಿ ನಾವು ಮ್ಯಾಟ್ರಿಕ್ಸ್ ಮೆಥಡಲ್ಲಿ ಏನೇನು ಬರೀತಿದ್ವಿ ಅಂದರೆ ಒಂದು ಇಫ್ ಗಿವನ್ ಈಕ್ವೇಷನ್ಸ್ ಆರ್ ಮ್ಯಾಟ್ರಿಕ್ಸ್ ಮೆಥಡ್ ನೋಡಿ ಗಿವನ್ ಈಕ್ವೇಷನ್ಸ್ ಆರ್ ಈ ಥರ ಏನಾದ್ರು ಬರ್ಕೊಂಡಿದೆ ax ಪ್ಲಸ್ ಬಿ ವೈ ಪ್ಲಸ್ ಸಿ ಝೆಡ್ ಅಥವಾ a1x ಪ್ಲಸ್ b1y ಪ್ಲಸ್ c1z ಈಕ್ವಲ್ ಟು d1 a2x ಪ್ಲಸ್ b2y ಪ್ಲಸ್ c2z ಈಕ್ವಲ್ ಟು d2 a3x ಪ್ಲಸ್ b3y ಪ್ಲಸ್ c3z ಈಕ್ವಲ್ ಟು d3 ಇತ್ತು ಅಂದರೆ ಎ ಇಸ್ ಈಕ್ವಲ್ ಟು ಏನು ಬರೀತೀವಿ ನಾವು ಕೋಯಿಫಿಷಿಯಂಟ್ ಮ್ಯಾಟ್ರಿಕ್ಸ್ ಬರೀತಿದ್ವಿ a1 b1 c1 a2 b2 c2 a3 b3 c3 ನೆಕ್ಸ್ಟ್ ಬಿ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಮ್ಯಾಟ್ರಿಕ್ಸ್ ಅಂದರೆ ಇಸ್ ಈಕ್ವಲ್ ಟು ವ್ಯಾಲ್ಯೂ ಇದೆಯಲ್ಲ ಅದು ಬರೀತಿದ್ವಿ d1 d2 d3 ಆ್ಯಂಡ್ ಎಕ್ಸ್ ಇಸ್ ಈಕ್ವಲ್ ಟು ಅನ್ನೋನ್ ಮ್ಯಾಟ್ರಿಕ್ಸ್ ಎಕ್ಸ್ ವೈ ಝೆಡ್ ಈ ಥರ ಬರ್ಕೊತಿದ್ವಿ. ನೆಕ್ಸ್ಟ್ ಏನು ಯೂಸ್ ಮಾಡ್ತಿದ್ವಿ ಎಕ್ಸ್ ಇಸ್ ಈಕ್ವಲ್ ಟು ಎ ಇನ್ವರ್ಸ್ ಬಿ ಅಂತ ತೊಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ತಿದ್ವಿ. ಹೌದಾ? ಇಲ್ಲಿ ನೋಡಿ, ಇಲ್ಲಿ ಬಿ ಇರೋ ಜಾಗದಲ್ಲಿ ಡಿ ಅಂತ ಕೊಟ್ಟಿದ್ದಾರೆ ಅಷ್ಟೇ. ಏನಾದ್ರು ಕೊಡ್ಬೋದು, ಎ ಬಿ ಎಕ್ಸ್ ಅಂತ ತೊಗೋಬೇಕಂತೇನೂ ಇಲ್ಲ. ಎಕ್ಸ್ ಇಸ್ ಈಕ್ವಲ್ ಎ ಇನ್ವರ್ಸ್ ಡಿ ಕೊಟ್ಟಿದ್ದಾರೆ ಅನ್ನೋದು ಮ್ಯಾಟ್ರಿಕ್ಸ್ ಮೆಥಡ್. ಹೌದಾ? ದೆನ್ ಈ ಎಕ್ಸ್ ವೈ ಝೆಡ್ನ ಕಂಡುಹಿಡಿಯೋಕೆ ಕೇಳಿದ್ದಾರೆ ಅಷ್ಟೇ. ನೋಡಿ, ಕಂಪ್ಲೀಟ್ ಎ ಇನ್ವರ್ಸ್ ಕಂಡುಹಿಡ್ಕೊಂಬಿಟ್ಟು ಸಿಂಪ್ಲಿಫೈ ಮಾಡ್ಬೋದು, ಲೆಂತಿ ಆಗಿಬಿಡುತ್ತೆ. ಯಾಕೆ ನೋಡಿ, ಈ ಥರ ಏನಾದ್ರು ಎಕ್ಸ್ ವೈ ಝೆಡ್ ಕ್ಯಾಲ್ಕುಲೇಟ್ ಮಾಡೋ ಪ್ರಾಬ್ಲಮ್ ಇತ್ತು ಅಂದರೆ ಆನ್ಸರ್ ಟು ಕ್ವಶನ್ ಹೋಗ್ಬಿಡಿ, ಈಸಿ ಆಗಿಬಿಡುತ್ತೆ. ಯಾವ ಥರ ಆನ್ಸರ್ ಟು ಕ್ವಶನ್ ಅಂದರೆ ಇದನ್ನು ಯೂಸ್ ಮಾಡ್ಕೊಂಬಿಟ್ಟು ಈಕ್ವೇಷನ್ ಬರೆಯೋದು. ಈಗ ನೋಡಿ, ನಾವು ಫಸ್ಟ್ ಈಕ್ವೇಷನ್ ಏನು ಬರೀಬೋದು, 1 - 1 - 2 ಇದೆ ಅಂದರೆ ಎಕ್ಸ್ ಮೈನಸ್ ವೈ ಮೈನಸ್ 2z ಬರೀಬೋದಲ್ಲ. ನೋಡಿ, a1 b1 c1 ಇದೆ ಅಂದರೆ a1x b1 c1z ಮತ್ತು ಈಸ್ ಈಕ್ವಲ್ ಟು ವ್ಯಾಲ್ಯೂ ಬರೀಬೇಕು ತಾನೆ, ಈಸ್ ಈಕ್ವಲ್ ಟು ಅದು ಇಲ್ಲಿರುತ್ತೆ, ಏನದು 3. ಹೌದಾ? ನೋಡಿ, ಒಂದು ಈಕ್ವೇಷನ್ ಬರ್ಕೊಂಡು ಇದಕ್ಕೆ ಯಾವುದೇ ಸ್ಯಾಟಿಸ್ಫೈ ಆಗುತ್ತೆ ಅಂತ ಚೆಕ್ ಮಾಡ್ಕೊತೀನಿ. ಫಸ್ಟ್ ಆಪ್ಷನ್ ಏನಿರೋದು 1 0 2 1 - 0 2 2s are 4 1 - 4 ಅಂದರೆ -3 ಬರುತ್ತೆ. ನನಗೆ ಈಸ್ ಈಕ್ವಲ್ ಟು 3 ಬರ್ಬೇಕು ತಾನೆ. ಫಸ್ಟ್ ಒನ್ ಅಂತೂ ಅಲ್ಲ. ಸೆಕೆಂಡ್ ಒಂದು ಚೆಕ್ ಮಾಡ್ತೀನಿ. 8/3 ಮೈನಸ್ ಆಫ್ ಮೈನಸ್ ಪ್ಲಸ್ 1/3 -0 ಈಸ್ ಈಕ್ವಲ್ ಟು 3 ಬರುತ್ತಲ್ಲ, 9/3 ಆಯಿತು. 9/3 ಅಂದರೆ 3 ಬರುತ್ತೆ. ಸೆಕೆಂಡ್ ಒನ್ ಆಗ್ಬೋದು, ಅದೇ ಆಗಬೇಕು ಅಂತಿಲ್ಲ. ಥರ್ಡ್ ಒನ್ನು ಚೆಕ್ ಮಾಡಬೇಕು. 4 ಆಪ್ಷನ್ಸ್ ಚೆಕ್ ಮಾಡಲೇಬೇಕು. -8/3 -1 0 ಅಂದರೆ -8 -3 ಅಂದರೆ -9/3 ಆಗಿದ್ದು -3 ಬರ್ತದೆ. ಅದಕ್ಕೆ ಥರ್ಡು ಅಲ್ಲ, 1 ಅಲ್ಲ 3 ಅಲ್ಲ. ಹೌದಾ? ಫೋರ್ತ್ ಒನ್ 8/3 1/3 8/3 ಪ್ಲಸ್ 1/3 -2 ಅಂದರೆ 3 - 2 ಆಗ್ಬಿಟ್ಟು 1 ಬರುತ್ತೆ. ಇದೂ ಅಲ್ಲ. ಹಾಗಾದ್ರೆ ಆನ್ಸರ್ ಡೈರೆಕ್ಟಾಗಿ ಸೆಕೆಂಡ್ ಒಂದು ಬರೀಬೋದು. ಹೌದಾ? ಒಂದೇ ಒಂದು ಸ್ಯಾಟಿಸ್ಫೈ ಆಗ್ತಿರೋದು, ಅದಕ್ಕೆ ಸೆಕೆಂಡ್ ಒಂದು ಬರ್ಕೊಂಡ್ಬಿಡ್ತೀವಿ. ಇಫ್ ಏನಾದ್ರು ಎರಡೆರಡು ಸ್ಯಾಟಿಸ್ಫೈ ಆದರೆ ಏನು ಮಾಡೋದು ಅಂತೇಳಿ ನೋಡಿ. ಎರಡೆರಡು ಸ್ಯಾಟಿಸ್ಫೈ ಆಯಿತು ಅಂದರೆ ಏನು ಮಾಡೋದು ಅಂತೇಳಿ, ಫಾರ್ ಎಕ್ಸಾಂಪಲು 2 and 3 ಎರಡೂ ಸ್ಯಾಟಿಸ್ಫೈ ಆಗ್ತಿದೆ ಅಂದ್ಕೊಳ್ಳಿ. ಏನು ತೊಗೊತಿರೋದು, 2 ಮತ್ತು 3 ಎರಡೂ ಸ್ಯಾಟಿಸ್ಫೈ ಆಗ್ತಿದೆ ಅಂದ್ಕೊಳ್ತೀನಿ. ಸಾರಿ, ಇದು 8 - 3 ಅಂದರೆ 11 ಆಗಿರ್ತದೆ. ಹೌದಾ? ಏನಾದ್ರೆ 2 and 3 ಎರಡೂ ಸ್ಯಾಟಿಸ್ಫೈ ಆಗ್ತಿದೆ ಅಂದ್ಕೊಂಡೆ ಅಂದರೆ ಅವಾಗ ಇನ್ನೊಂದು ಈಕ್ವೇಷನ್ ಬರ್ಕೋಬೇಕು. ಇನ್ನೊಂದು ಈಕ್ವೇಷನ್ ಏನು ಬರೀಬೋದು, 2x + y + z ಈಸ್ ಈಕ್ವಲ್ ಟು 5. ಹೌದಾ? ಇದು ಬರ್ಕೊಂಡು ಮತ್ತು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಯಾವ್ದು ಬರುತ್ತೆ ಅಂತ ಚೆಕ್ ಮಾಡ್ಕೋಬೇಕಷ್ಟೆ. ನೋಡಿ, ಇದು ಬರುತ್ತಾ ಚೆಕ್ ಮಾಡ್ತೀವಿ. ನೋಡಿ, ಈಗ 8/3 ಬರ್ಕೊಂಡಿದ್ದು 8 2s are 16/3 -1/3 + 0 16 - 1 ಅಂದರೆ 15/3 15/3 ಅಂದರೆ 5. ಸೆಕೆಂಡ್ ಒಂದು ಸ್ಯಾಟಿಸ್ಫೈ ಆಗ್ತದೆ ತಾನೆ. ಬಟ್ ಮ್ಯಾಕ್ಸಿಮಮ್ 2 ಈಕ್ವೇಷನ್ನ ಚೆಕ್ ಮಾಡೋದ್ರೊಳಗೆ ನಮಗೆ ಆನ್ಸರ್ ಗೊತ್ತಾಗ್ಬಿಡುತ್ತೆ. ಎಷ್ಟೊಂದು ಸಲ ಒಂದೇ ಈಕ್ವೇಷನಿಗೆ ಗೊತ್ತಾಗ್ಬಿಡುತ್ತೆ. ಫಸ್ಟ್ ಏನಾದ್ರು ಈ ಫಾರ್ಮೆಟಲ್ಲಿ ಕೊಟ್ಟಿದ್ದು ಒಂದು ಈಕ್ವೇಷನ್ಸ್ ಬರ್ಕೊಳ್ಳಿ. ಇಲ್ಲಿ ಆನ್ಸರ್ಸ್ ಕೊಟ್ಟಿರ್ತಾರ, ಅದು ಎಕ್ಸ್ ವೈ ಝೆಡ್ನ ಸಬ್ಸ್ಟಿಟ್ಯೂಟ್ ಮಾಡಿ ಯಾವ ಸ್ಯಾಟಿಸ್ಫೈ ಆಗುತ್ತೆ ಅದು ಆನ್ಸರ್ ಅಷ್ಟೇ. ಹೌದಾ? ಈ ಐಡಿಯಾ ಯೂಸ್ ಮಾಡಿಕೊಂಡು ಈಸಿ ಆಗಿಬಿಡುತ್ತೆ. ಯಾಕಂದ್ರೆ ನಾವು ರೆಗ್ಯುಲರ್ ಮೆಥಡ್ ಮಾಡಬೇಕಂದ್ರೆ ಮತ್ತು ಇನ್ವರ್ಸ್ ಕಂಡು ಹಿಡ್ಕೊಂಡು ಡಿ ಬರ್ಕೊಂಡು ಮಲ್ಟಿಪ್ಲೈ ಮಾಡ್ತೀವಿ ಅಂದರೆ ಲೆಂತಿ ಆಗಿಬಿಡ್ತದೆ. ಹೌದಾ? ಅದ್ರ ಬದಲು ಇದು ಈಸಿ ಆಗುತ್ತೆ, ಗೊತ್ತಿರಬೇಕು. ಇಲ್ಲಿ ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ರಾಬ್ಲಮ್ 50. ಪ್ರಾಬ್ಲಮ್ ನಂಬರ್ 50 ಗೊತ್ತಿರಲಿ. ಪ್ರಾಬ್ಲಮ್ ನಂಬರ್ 50 ನೋಡಿ, ಈ ಥರದ್ದು ಎಷ್ಟೊಂದು ಸಲ ಕೇಳ್ತಾ ಇದ್ದಾರೆ. ಇದು ಸಾಲ್ವ್ ಮಾಡೋದಕ್ಕೆ ನಮಗೆ ಎಷ್ಟೊಂದು ಮೆಥಡ್ ಬರ್ತದೆ. ನೋಡಿ, ಪ್ರಾಬ್ಲಮ್ ನಂಬರ್ 50 ಸಾಲ್ವ್ ಮಾಡೋದಕ್ಕೆ ಎಷ್ಟೊಂದು ಮೆಥಡ್ ಬರುತ್ತೆ.
ನೋಡಿ ಫಸ್ಟ್ ಮೆಥಡ್ ಕ್ರೇಮರ್ಸ್ ರೂಲ್ ಯೂಸ್ ಮಾಡಿದ್ವಿ ಅಂದರೆ ಈಸಿಯಾಗಿ ಬಂದುಬಿಡುತ್ತೆ. ನೋಡಿ ಕ್ರೇಮರ್ಸ್ ರೂಲ್ ಅಂದರೆ ಗೊತ್ತಿರಲಿ, ಅಥವಾ ಅದಕ್ಕೆ ಡಿಟರ್ಮಿನೆಂಟ್ ಮೆಥಡ್ ಅಂತಲೇ ಹೇಳ್ತಾರೆ. ನೋಡಿ ಫಸ್ಟ್ ಮೆಥಡ್ ನೋಡಿ ಫಸ್ಟ್ ಮೆಥಡಲ್ಲಿ ಏನು ತೊಗೊತೀವಿ ಅಂದರೆ, ಇಫ್ a1x ಪ್ಲಸ್ b1y ಪ್ಲಸ್ c1z ಈಕ್ವಲ್ ಟು d1, ಅದೇ ಥರ a2x ಪ್ಲಸ್ b2y ಪ್ಲಸ್ c2z ಇಸ್ ಈಕ್ವಲ್ ಟು d2, a3x ಪ್ಲಸ್ b3y ಪ್ಲಸ್ c3z ಇಸ್ ಈಕ್ವಲ್ ಟು d3 ಇತ್ತು ಅಂದರೆ ನೋಡಿ ದೆನ್ 3 ಡಿಟರ್ಮಿನೆಂಟ್ಸ್ ಬರಿತೀವಿ, ಅಲ್ಲ ಸಾರಿ 4 ಡಿಟರ್ಮಿನೆಂಟ್ಸು. ಡೆಲ್ಟಾ ಅಂತ ಹೇಳಿದ್ರೆ ಸೇಮ್ ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ ಬರ್ಕೊಂಡ್ರೆ ಆಯಿತು. a1 b1 c1, a2 b2 c2, a3 b3 c3, ಹೌದಾ. ಡೆಲ್ಟಾ 1 ಅಂತ ಹೇಳಿದ್ರೆ ಡೆಲ್ಟಾ 1 ಅಂದರೆ ರಿಪ್ಲೇಸ್ ಫಸ್ಟ್ ಕಾಲಮ್ ಬೈ ಕಾನ್ಸ್ಟೆಂಟ್ಸ್ ಅಂತ ಹೇಳಿ d1 d2 d3 ಬರಿಬೇಕು. ಇದನ್ನು d1 d2 d3, b1 b2 b3, c1 c2 c3. ನೆಕ್ಸ್ಟ್ ಡೆಲ್ಟಾ 2 ಅಂತ ಹೇಳಿದ್ರೆ ರಿಪ್ಲೇಸ್ ಸೆಕೆಂಡ್ ಕಾಲಮ್ ಬೈ ಕಾನ್ಸ್ಟೆಂಟ್, ಅಂದರೆ d1 d2 d3ನ ಸೆಕೆಂಡ್ ಕಾಲಮ್ ಬರ್ಕೊತೀವಿ. ನೆಕ್ಸ್ಟ್ ಡೆಲ್ಟಾ 3 ಅಂತ ಹೇಳಿದ್ರೆ ರಿಪ್ಲೇಸ್ ಥರ್ಡ್ ಕಾಲಮ್, ಅಂದರೆ a1 a2 a3, b1 b2 b3, d1 d2 d3, ಹೌದಾ. ನೋಡಿ ಇಲ್ಲಿ ಕಂಡೀಷನ್ ಏನು, ಫಸ್ಟ್ ಒನ್ ಅಂದರೆ ಇಫ್ ಡೆಲ್ಟಾ ನಾಟ್ ಈಕ್ವಲ್ ಟು 0 ಆಯಿತು ಅಂದರೆ ದಟ್ ಇಂಪ್ಲೈಸ್ ಈಕ್ವೇಷನ್ಸ್ ಹ್ಯಾವ್ ಯೂನಿಕ್ ಸೊಲ್ಯೂಷನ್. ಸೆಕೆಂಡ್ ಒನ್, ಇಫ್ ಡೆಲ್ಟಾ ಈಕ್ವಲ್ ಟು 0, ಇದ್ರ ಜೊತೆಗೆ ಡೆಲ್ಟಾ 1 ಈಕ್ವಲ್ ಟು ಡೆಲ್ಟಾ 2 ಈಕ್ವಲ್ ಟು ಡೆಲ್ಟಾ 3 ಈಕ್ವಲ್ ಟು 0 ಇತ್ತು ಅಂದರೆ infinite solution. Third one, if delta equal to 0, any one of delta 1 delta 2 delta 3 not equal to 0 ಇತ್ತು ಅಂದರೆ then no solution. ನೋಡಿ ಈ ಐಡಿಯಾ ಯೂಸ್ ಮಾಡ್ಕೊಂಡ್ರೆ ಈಸಿಯಾಗಿ ಬಂದ್ಬಿಡುತ್ತಿದ್ದು. ಅಂದರೆ ನೋಡಿ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಪರ್ಫೆಕ್ಟಾಗಿ ಗೊತ್ತಿರ್ಬೇಕು ನಮಗೆ. ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇಂದು ಇಂಪಾರ್ಟೆಂಟ್ ಐಡಿಯಾ ಏನು ಗೊತ್ತಿರಬೇಕಂದ್ರೆ ಫಸ್ಟು ಅದಕ್ಕೆ ಯಾವಾಗಲೂ 3 ಪಾಸಿಬಿಲಿಟಿ ಇರೋದು. ಒಂದು ಯೂನಿಕ್ ಸೊಲ್ಯೂಷನ್, ಇನ್ನೊಂದು ಇನ್ಫೈನೈಟ್ ಸೊಲ್ಯೂಷನ್, ಇನ್ನೊಂದು ನೋ ಸೊಲ್ಯೂಷನ್. 3 ಪಾಸಿಬಿಲಿಟೀಸ್. ಈ ಥರದ್ದು ಯಾವುದಾದ್ರು ಕೊಟ್ಟಿರಲಿ 3 ಪಾಸಿಬಿಲಿಟೀಸು. ಇಲ್ಲಾಂದರೆ 3 ವೇರಿಯೇಬಲ್ಸಿಗೆ ಫಸ್ಟ್ ಮೆಥಡಲ್ಲಿ ಬರ್ಕೊಂಡಿದ್ದೀನಿ, ಹೌದಾ. ಇದಕ್ಕೆ ಆ್ಯಕ್ಚುಲಿ ಕ್ರೇಮರ್ಸ್ ರೂಲ್ ಅಂತ ಹೇಳ್ತೀವಿ, ಅಥವಾ ಡಿಟರ್ಮಿನೆಂಟ್ ಮೆಥಡಿಂದ ಐಡಿಯಾ ಇದು. ನೋಡಿ ಇದರೊಳಗೆ ಇಲ್ಲಿ ಏನು ಕೊಟ್ಟಿರೋದು ನಿಮಗೆ, ಡಸ್ ನಾಟ್ ಹ್ಯಾವ್ ಸೊಲ್ಯೂಷನ್ ಅಂತ ಹೇಳಿದ್ದಾರೆ, ಹೌದಾ. ನೋ ಸೊಲ್ಯೂಷನ್ ಅಂತ ಹೇಳಿದ್ದಾರೆ ಅಂದರೆ ಕಂಡೀಷನ್ ನೋಡಿ ಡೆಲ್ಟಾ ಈಕ್ವಲ್ 0 ತೊಗೊಂಡ್ಬಿಟ್ರೆ ಡೈರೆಕ್ಟಾಗಿ ಬಂದ್ಬಿಡುತ್ತೆ ಇದಕ್ಕೆ. ಯಾಕಂದರೆ ಇಲ್ಲೆಲ್ಲೂ ನಮಗೆ ಲ್ಯಾಂಬ್ಡಾ ಇಲ್ಲ ಇದು, ಹೌದಾ. ಕಾನ್ಸ್ಟೆಂಟ್ಸಲ್ಲಿ ಲ್ಯಾಂಬ್ಡಾ ಇಲ್ಲ ತಾನೆ, ಇದಕ್ಕೆ ಡೈರೆಕ್ಟಾಗಿ ಏನು ಬರ್ಕೊತೀವಿ ನೋಡಿ ನಾವು ಈ ಮೆಥಡಲ್ಲಿ. ಲೆಟ್ ಡೆಲ್ಟಾ ಈಕ್ವಲ್ 0 ಅಂತ ತೊಗೊತೀನಿ. ಡೆಲ್ಟಾ ಅಂದರೆ ಡಿಟರ್ಮಿನೆಂಟ್ ಆಫ್ 1 1 1 4 ಲ್ಯಾಂಬ್ಡಾ ಮೈನಸ್ ಲ್ಯಾಂಬ್ಡಾ 3 2 ಮೈನಸ್ 4 ಈಕ್ವಲ್ ಟು 0. ಇದು ಸಿಂಪ್ಲಿಫೈ ಮಾಡ್ಕೋಬೇಕಷ್ಟೇ. 1 ಇಂಟು ಮೈನಸ್ 4 ಲ್ಯಾಂಬ್ಡಾ ಪ್ಲಸ್ 2 ಲ್ಯಾಂಬ್ಡಾ ಮೈನಸ್ 1 ಇಂಟು ಮೈನಸ್ 16 ಪ್ಲಸ್ 3 ಲ್ಯಾಂಬ್ಡಾ ಪ್ಲಸ್ 1 ಇಂಟು 8 ಮೈನಸ್ 3 ಲ್ಯಾಂಬ್ಡಾ ಪ್ಲಸ್ 1 ಇಂಟು 8 ಮೈನಸ್ 3 ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 0, ಹೌದಾ. ಅದೇ ಸಿಂಪ್ಲಿಫೈ ಮಾಡಿದ್ವಿ ಅಂದರೆ ಮೈನಸ್ 2 ಲ್ಯಾಂಬ್ಡಾ ಪ್ಲಸ್ 16 ಮೈನಸ್ 3 ಲ್ಯಾಂಬ್ಡಾ ಪ್ಲಸ್ 8 ಮೈನಸ್ 3 ಲ್ಯಾಂಬ್ಡಾ ಈಕ್ವಲ್ ಟು 0. ಅಂದರೆ 24 ಮೈನಸ್ 8 ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 0, ಅಥವಾ 24 ಇಸ್ ಈಕ್ವಲ್ ಟು 8 ಲ್ಯಾಂಬ್ಡಾ ಬಂತು. ಹಾಗಾದ್ರೆ 8 ಲ್ಯಾಂಬ್ಡಾ ಇಸ್ ಈಕ್ವಲ್ ಟು, ಅಥವಾ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 3 ಬಂದ್ಬಿಡುತ್ತೆ, ಹೌದಾ. ಅಂದರೆ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 3 ಫಸ್ಟ್ ಬಂದ್ಬಿಡ್ತು. ನೋಡಿ ಇದೊಂದು ಮೆಥಡ್ ಇದು. ಅದಕ್ಕೆ ಥಿಯರಿ ಹೇಳಿದ್ವಿ, ಅದಾದಮೇಲೆ ಅದೇ ಪ್ರಾಬ್ಲಮ್ನ ಸಿಂಪ್ಲಿಫೈ ಮಾಡಿದ್ವಿ, ಹೌದಾ. ಹೋಯ್ತಲ್ಲ, ಇದು ಫಸ್ಟ್ ಮೆಥಡಲ್ಲಿ ಮಾಡ್ಕೊಂಡ್ವಿ. ನೋಡಿ ಸೆಕೆಂಡ್ ಮೆಥಡು ನೋಡಿ ಎಲ್ಲ ಪಾಸಿಬಿಲಿಟೀಸ್ ಎಕ್ಸ್ಪ್ಲೈನ್ ಮಾಡ್ಕೊತಿದ್ವಿ. ಸೊ ಸೆಕೆಂಡ್ ಮೆಥಡ್ ಆದರೆ
2x2 ಚೇಂಜ್ ಮಾಡ್ಕೊಂಡು ಮಾಡೋದು. ಇದನ್ನು ಈಸಿ ಆಗುತ್ತೆ ನೋಡಿ. ಇದನ್ನೆಲ್ಲ ಯಾವಾಗ ಯೂಸ್ ಮಾಡ್ಕೊತೀವಿ ಅಂದರೆ, ಇಲ್ಲೂ ಏನಾದ್ರು ಲ್ಯಾಂಬ್ಡಾ ಇತ್ತು ಅಂದರೆ 6 0 -5 ಬದಲು ಅಲ್ಲೂ ಲ್ಯಾಂಬ್ಡಾ ಇತ್ತು ಅಂದರೆ ಸೆಕೆಂಡ್ ಮೆಥಡ್ ಯೂಸ್ ಮಾಡ್ಬೋದು. ಸೆಕೆಂಡ್ ಮೆಥಡ್ ಏನು ಹೇಳುತ್ತೆ ಅಂದರೆ, ಎರಡು ವೇರಿಯೇಬಲಿಗೆ ಚೇಂಜ್ ಮಾಡೋದು. ಅಂದರೆ ಈ ಥರ, ಇಫ್ a1x ಪ್ಲಸ್ b1y ಪ್ಲಸ್ c1 ಇಸ್ ಈಕ್ವಲ್ ಟು 0, a2x ಪ್ಲಸ್ b2y ಪ್ಲಸ್ c2 ಈಕ್ವಲ್ ಟು 0 ಆರ್ ದ ಟೂ ಈಕ್ವೇಷನ್ಸ್ ಆಗಿತ್ತು ಅಂದರೆ, ದೆನ್ ಫಸ್ಟ್ ಕಂಡೀಷನ್ ಯೂನಿಕ್ ಸೊಲ್ಯೂಷನ್ನಿಗೆ, ಯೂನಿಕ್ ಸೊಲ್ಯೂಷನ್ಗೆ ಕಂಡೀಷನ್ ಏನಾಗಿರುತ್ತೆ ಅಂದರೆ, a1/a2 ಈಸ್ ನಾಟ್ ಈಕ್ವಲ್ ಟು b1/b2 ಆಗಿರುತ್ತೆ. ಅಂದರೆ ಎಕ್ಸ್ ಕೋಎಫಿಷಿಯೆಂಟಿನ ರೇಷಿಯೋ ವೈ ಕೋಎಫಿಷಿಯೆಂಟ್ ರೇಷಿಯೋ ಬೇರೆ ಬೇರೆ ಇತ್ತು ಅಂದರೆ ಯೂನಿಕ್ ಸೊಲ್ಯೂಷನ್. ಸೆಕೆಂಡ್ ಒಂದು ನೋಡಿ, ಇನ್ಫೈನೈಟ್ ಸೊಲ್ಯೂಷನ್ಗೆ ಕಂಡೀಷನ್ a1/a2 ಈಸ್ ಈಕ್ವಲ್ ಟು b1/b2 ಈಸ್ ಈಕ್ವಲ್ ಟು c1/c2. ಥರ್ಡ್ ಒನ್ ನೋ ಸೊಲ್ಯೂಷನ್. ನೋ ಸೊಲ್ಯೂಷನ್ ಈ ಕಂಡೀಷನ್ a1/a2 ಈಸ್ ಈಕ್ವಲ್ ಟು b1/b2 ಈಸ್ ನಾಟ್ ಈಕ್ವಲ್ ಟು c1/c2. ನೋಡಿ, ಈ ಐಡಿಯಾನು ಗೊತ್ತಿಲ್ಲ. ಈ ಫಸ್ಟ್ ಮೆಥಡ್ ಇದು ಸೆಕೆಂಡ್ ಮೆಥಡ್. ಅಂದರೆ ಸೆಕೆಂಡ್ ಮೆಥಡ್ ಗೊತ್ತಾಗಬೇಕು ಅಂದರೆ ಕಂಪ್ಲೀಟ್ ಗಿವನ್ 3 ಈಕ್ವೇಷನ್ಸ್ನು 2 ವೇರಿಯೇಬಲ್ಸಿಗೆ ಚೇಂಜ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಬೇಕು. ಹೌದಾ? ಅಂದರೆ ನೋಡಿ, ಇಲ್ಲಿ ಇದು ಆ್ಯಕ್ಚುಲಿ ಸ್ಟ್ರೇಟ್ ಲೈನ್ ಐಡಿಯಾ ಅಷ್ಟೇ. ಇದು ಅಂದರೆ 2 ಡೈಮೆನ್ಷನಲ್ ಸ್ಟ್ರೇಟ್ ಲೈನ್ ಐಡಿಯಾ, ಸ್ಟ್ರೇಟ್ ಲೈನ್ ಈಕ್ವೇಷನ್ಸ್ ತಾನೇ ಇದು. ಹೌದಾ? a1/a2 ಈಸ್ ನಾಟ್ ಈಕ್ವಲ್ ಟು b1/b2 ಅಂದರೆ ಸ್ಲೋಪ್ಸ್ ಆರ್ ಡಿಫ್ರೆಂಟ್ ಅಂತೇಳಿ. ಸ್ಲೋಪ್ಸ್ ಆರ್ ಡಿಫ್ರೆಂಟ್ ಅಂದರೆ ಲೈನ್ಸ್ ಈ ಥರ ಬರ್ತದೆ. ಓನ್ಲಿ ಒನ್ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್, ದೇರ್ಫೋರ್ ಇಟ್ ಹ್ಯಾಸ್ ಓನ್ಲಿ ಒನ್ ಸೊಲ್ಯೂಷನ್. a1/a2 ಈಸ್ ಈಕ್ವಲ್ ಟು b1/b2 ಈಸ್ ಈಕ್ವಲ್ ಟು c1/c2 ಅಂತ ಹೇಳಿದ್ರೆ 2 ಲೈನ್ಸ್ ಆರ್ ಕೋ ಇನ್ಸೈಡ್. ಹೌದಾ? ಅಂದರೆ 2 ಲೈನ್ಸ್ ಸೇಮು. ಹಾಗಾದರೆ ಆಲ್ ಪಾಯಿಂಟ್ಸ್ ಆರ್ ಸೊಲ್ಯೂಷನ್. ದೇರ್ ಆರ್ ಇನ್ಫೈನೈಟ್ಲಿ ಮೆನಿ ಪಾಯಿಂಟ್ಸ್ ಆನ್ ದ ಲೈನ್, ದೇರ್ಫೋರ್ ಇಟ್ ಹ್ಯಾಸ್ ಇನ್ಫೈನೈಟ್ ಸೊಲ್ಯೂಷನ್ ಅಂತೇಳಿ. a1/a2 ಈಸ್ ಈಕ್ವಲ್ ಟು b1/b2 ಆಯಿತು ಅಂದರೆ 2 ಲೈನ್ಸ್ ಆರ್ ಪ್ಯಾರಲಲ್. ಪ್ಯಾರಲಲ್ ಇತ್ತು ಅಂದರೆ ದೇರ್ ಇಸ್ ನೋ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್, ದೇರ್ಫೋರ್ ನೋ ಸೊಲ್ಯೂಷನ್ ಅಂತ ಹೇಳಿದೆ. ಹೌದಾ? ಈಗ ನೋಡಿ, ಸೆಕೆಂಡ್ ಮೆಥಡ್ ಐಡಿಯಾನು ಗೊತ್ತಿರಲಿ. ನೋಡಿ, ಈ ಪ್ರಾಬ್ಲಮ್ನ ಸೆಕೆಂಡ್ ಮೆಥಡ್ ಐಡಿಯಾ ಯೂಸ್ ಮಾಡಿಕೊಂಡು ಟ್ರೈ ಮಾಡ್ತೀವಿ, ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಫಸ್ಟಲ್ಲಿ ಕೊಟ್ಟಿರೋ ಈಕ್ವೇಷನ್ ಇದನ್ನ 1 ಅಂತ ತೊಗೊತೀನಿ, ಇದನ್ನ 2, ಇದನ್ನ 3. ನೋಡಿ, 2 ವೇರಿಯೇಬಲಿಗೆ ಚೇಂಜ್ ಮಾಡ್ಕೋಬೇಕು ತಾನೆ. ಅದಕ್ಕೆ ಈಕ್ವೇಷನ್ 2 ಮೈನಸ್ ಈಕ್ವೇಷನ್ 1. ನೋಡಿ, ಈಕ್ವೇಷನ್ 2 ಮೈನಸ್ ಈಕ್ವೇಷನ್ 1 ಮಾಡ್ಕೊಂಡೆ ಅಂದರೆ ಏನು ಬರ್ಬೋದು, 4x ಪ್ಲಸ್ ಲ್ಯಾಂಬ್ಡಾ ವೈ ಮೈನಸ್ ಲ್ಯಾಂಬ್ಡಾ ಝೆಡ್ ಈಕ್ವಲ್ ಟು 0. ಸಾರಿ, 4 ಇಂಟು ಈಕ್ವೇಷನ್ 1 ಮಾಡ್ಕೊತೀನಿ, ಯಾಕಂದರೆ ಎಕ್ಸ್ ಎಲಿಮಿನೇಟ್ ಮಾಡ್ಕೊತೀನಿ ಅಷ್ಟೇ. 4x ಪ್ಲಸ್ 4y ಪ್ಲಸ್ 4z ಇಸ್ ಈಕ್ವಲ್ ಟು 6 4 24. ಹೌದಾ? ಸಪ್ರಾಕ್ಟ್ ಮಾಡ್ತಾ ಇದ್ದೀವಿ. 4x ಕ್ಯಾನ್ಸಲ್ ಆಯಿತು. ಇಲ್ಲಿ ಲ್ಯಾಂಬ್ಡಾ ಮೈನಸ್ 4y ಮೈನಸ್ ಕಾಮನ್ ತೊಗೊಂಡೆ ಅಂದರೆ ಲ್ಯಾಂಬ್ಡಾ ಪ್ಲಸ್ 4z ಇಸ್ ಈಕ್ವಲ್ ಟು ಮೈನಸ್ 24 ಬಂತು. ಹೌದಾ? ಇನ್ನು ಈಕ್ವೇಷನ್ ನಂಬರ್ 4 ತೊಗೊಂಡಿರ್ತೀನಿ. ನೋಡಿ, 2 ವೇರಿಯೇಬಲಿಗೆ ಚೇಂಜ್ ಆಯಿತು, y ಮತ್ತು ಝೆಡ್ಡಿಗೆ. ನೆಕ್ಸ್ಟ್ ಸೇಮು ಈಕ್ವೇಷನ್ 3 ಮೈನಸ್ 3 ಇಂಟು ಈಕ್ವೇಷನ್ 1 ಮಾಡ್ಬೋದಲ್ಲ. 3x ಪ್ಲಸ್ 2y ಮೈನಸ್ 4z ಈಕ್ವಲ್ ಟು ಮೈನಸ್ 5. ಇದು ಮೈನಸ್ 3ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 3x ಮೈನಸ್ 3y, ಅಥವಾ 3ಇಂದ ಮಲ್ಟಿಪ್ಲೈ ಮಾಡ್ತೀನಿ, 3x 3y ಪ್ಲಸ್ 3z ಈಕ್ವಲ್ ಟು 6 3 18. ಸಪ್ರಾಕ್ಟ್ ಮಾಡಬೇಕಲ್ಲ, ಕ್ಯಾನ್ಸಲ್ ಆಯಿತು. ಮೈನಸ್ y ಮೈನಸ್ 7z ಇಸ್ ಈಕ್ವಲ್ ಟು ಮೈನಸ್ 23. ಇನ್ನು ಈಕ್ವೇಷನ್ ನಂಬರ್ 5. ನೋಡಿ, ಇವೆರಡು ವೇರಿಯೇಬಲ್ ಇದೆ, ನೋ ಸೊಲ್ಯೂಷನ್ ಕೊಟ್ಟಿದ್ದಾರೆ. ನೋ ಸೊಲ್ಯೂಷನ್ ಕೊಟ್ಟಿದ್ದಾರೆ ಅಂದರೆ ಏನು ಯೂಸ್ ಮಾಡ್ತೀನಿ, a1/a2 ಈಸ್ ಈಕ್ವಲ್ ಟು b1/b2 ಯೂಸ್ ಮಾಡ್ತೀವಿ. a1/a2 ಈಸ್ ಈಕ್ವಲ್ ಟು b1/b2 ಯೂಸ್ ಮಾಡಿದ್ವಿ ಅಂದರೆ ಲ್ಯಾಂಬ್ಡಾ ಮೈನಸ್ 4 ಬೈ ಮೈನಸ್ 1 ಈಸ್ ಈಕ್ವಲ್ ಟು ಮೈನಸ್ ಆಫ್ ಲ್ಯಾಂಬ್ಡಾ ಪ್ಲಸ್ 4 ಬೈ ಮೈನಸ್ 7. ಹೌದಾ? ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ ಮೈನಸ್ 7 ಲ್ಯಾಂಬ್ಡಾ ಪ್ಲಸ್ 28 ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಪ್ಲಸ್ 4 ಈ ಕಡೆ ಮೈನಸ್ 7 ಲ್ಯಾಂಬ್ಡಾ ಈಸ್ ಈಕ್ವಲ್ 24 ಈಸ್ ಈಕ್ವಲ್ ಟು 28 ಮೈನಸ್ 4 ಅಂದರೆ 24 ಈಸ್ ಈಕ್ವಲ್ ಟು 8 ಲ್ಯಾಂಬ್ಡಾ ಅಂದರೆ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 3 ಬಂದ್ಬಿಡುತ್ತೆ. ನೋಡಿ, 2 ಮೆಥಡಲ್ಲೂ ಸೇಮ್ ಬರ್ತಿದೆ ಆನ್ಸರು. ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 3 ಬರುತ್ತೆ. ಅಂದರೆ ಈ ಮೆಥಡಲ್ಲಿ ನೋಡಿ,
3 ವೇರಿಯೇಬಲ್ಸ್ನ 2 ವೇರಿಯೇಬಲ್ಸಿಗೆ ಚೇಂಜ್ ಮಾಡ್ಕೊಂಬಿಟ್ಟು ಈ ಐಡಿಯಾ ಯೂಸ್ ಮಾಡ್ಬೋದು. ಇದನ್ನು ಈಸಿ ಆಗುತ್ತೆ. ಯಾವ್ದಾರು ಐಡಿಯಾ ಯೂಸ್ ಮಾಡ್ತಾರೆ ಆಯ್ತಲ್ಲ. ನೋಡಿ ಇವೆರಡು ಮೆಥಡಲ್ಲೇ ಸಿ ಇ ಟಿಯಲ್ಲಿ ಯಾವುದೇ ಪ್ರಾಬ್ಲಮ್ ಕೊಟ್ಟರು ಸಿಂಪ್ಲಿಫೈ ಮಾಡ್ಬೋದು. ಇನ್ನೊಂದು ಗಾಸ್ ಜಾರ್ಡನ್ ಮೆಥಡ್ ಬರ್ತದೆ, ಅದಕ್ಕೆ ನೀವು ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ ತೊಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ಕೋಬೇಕು. ಹೌದಾ, ಅದು ಆ ಥರ ಪ್ರಾಬ್ಲಮ್ಸ್ ಜಾಸ್ತಿ ಜೆ ಇಗೆ ಅಷ್ಟೇ ಬಂದಿದೆ. ಸಿ ಇ ಟಿ ನಮಗೆ ಇಷ್ಟು ಐಡಿಯಾ ಗೊತ್ತಿದೆ ಸಾಕು. ಹೌದಾ, ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ಕೊಡಿ. ಪ್ರಾಬ್ಲಮ್ ನಂಬರ್ 51. If the system of linear equation ನೋಡಿ ಸೇಮ್ ಆ್ಯಸ್ ನಾನ್ ಝೀರೋ ಸೊಲ್ಯೂಷನ್ ಅಂದರೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಅಂತೇಳಿ, ದೆನ್ ಎ ಬಿ ಸಿ ಆರ್ ಇನ್ ಅಂತೇಳಿ. ಯಾಕಂದರೆ ಒಂದಂತೂ ಝೀರೋ ಸೊಲ್ಯೂಷನ್ ಆಗಿಬಿಡುತ್ತೆ, ಎಕ್ಸಿಗೆ 0 ವೈಗೆ 0 ಝೆಡ್ಡಿಗೆ 0. ಹೌದಾ, ಅಂದರೆ ಈಕ್ವೇಷನ್ ಸ್ಯಾಟಿಸ್ಫೈ ಆಗ್ತಾ ಇದೆ. ನಾನ್ ಝೀರೋ ಸೊಲ್ಯೂಷನ್ ಅಂದರೆ ಅದರ್ ದ್ಯಾನ್ x = y = z = 0 ಬೇರೆ ಸೊಲ್ಯೂಷನ್ ಇದೆ ಅಂತೇಳಿ. ಅಂದರೆ ಎರಡು ಸೊಲ್ಯೂಷನ್ ಎಕ್ಸಿಸ್ಟ್ ಆಗುತ್ತೆ ಅಂದರೆ ಅದಕ್ಕೆ ಇನ್ಫೈನೈಟ್ಲಿ ಮೆನಿ ಇರಲೇಬೇಕು. ಯಾಕಂದರೆ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ಸಲ್ಲಿ ಬರೋದು 3 ಒಂದು ಒಂದು ಯೂನಿಕ್ ಸೊಲ್ಯೂಷನ್, ಒಂದು ಇನ್ಫೈನೈಟ್ ಸೊಲ್ಯೂಷನ್, ಇನ್ನೊಂದು ನೋ ಸೊಲ್ಯೂಷನ್. ಇಲ್ಲಿ ಝೀರೋ ಸೊಲ್ಯೂಷನ್ ಅಂತೂ ಬಂದೇ ಬರುತ್ತೆ, ಅಂದರೆ ಒಂದು ಸೊಲ್ಯೂಷನ್ ಬರ್ತಿದೆ. ಇನ್ನೊಂದು ನಾನ್ ಝೀರೋ ಸೊಲ್ಯೂಷನ್ ಇದೆ ಅಂತ ಹೇಳ್ತಿದ್ದಾರೆ, ಅಂದರೆ 2 ಸೊಲ್ಯೂಷನ್ ಇದೆ ಅಂತ ಆಯಿತು. 2 ಸೊಲ್ಯೂಷನ್ ಇದೆ ಅಂತ ಹೇಳಿದ್ರೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಇದೆ ಅಂತ ಹೇಳಿ. ಹೌದಾ, ಹಾಗೆ ನೋಡಿ ಡೈರೆಕ್ಟ್ ಫಸ್ಟ್ ಮೆಥಡ್ ಯೂಸ್ ಮಾಡ್ಕೊಂಡ್ಬಿಡ್ತೀನಿ. ಅಂದರೆ ಡೆಲ್ಟಾ = 0 ತೊಗೊಂಡ್ಬಿಡ್ತೀನಿ. ನೋಡಿ ಡೆಲ್ಟಾ = 0 ತೊಗೊಂಡೆ ಅಂದರೆ ಡಿಟರ್ಮಿನೆಂಟ್ ಆಫ್ 1 2a 1 2a 1 3bb 1 3bb 1 4cc 1 4cc ಹೌದಾ =0. ನೋಡಿ ಈ ಮೆಥಡ್ ಯೂಸ್ ಮಾಡ್ಕೋಬೇಕು ಅಂದರೆ ಇಲ್ಲಿ = ಒಳಗೆ ಮತ್ತೆ ಎ ಬಿ ಸಿ ಇರಬಾರ್ದು. ಆ ಥರ ಇತ್ತು ಅಂದರೆ ಮತ್ತೆ ನಾವು ಒಂದು ವೇರಿಯೇಬಲ್ನ ರೆಡ್ಯೂಸ್ ಮಾಡ್ಕೊಂಬಿಟ್ಟು ಸಿಂಪ್ಲಿಫೈ ಮಾಡಿಕೊಂಡ್ರು ಬರುತ್ತೆ. ಆಯ್ತಲ್ಲ, ಇದು ನೋಡಿ ಇದನ್ನು ಡೈರೆಕ್ಟಾಗಿ ಬರ್ಕೋಬೋದು. ಈಗ ಎಕ್ಸ್ಪ್ಯಾಂಡ್ ಮಾಡ್ಕೊಂಡೆ ಅಂದರೆ ಏನು ಬರುತ್ತೆ, 1 ಇಂಟು ನೋಡಿ ಕಾಲಮ್ ವೈಸ್ ಎಕ್ಸ್ಪ್ಯಾಂಡ್ ಮಾಡ್ಕೊಂಬಿಡ್ತೀನಿ. 1 ಇಂಟು ಏನು ಬರ್ತಾಯಿದೆ, 3bc - 4bc -1 ಇಂಟು 2ac - 4ac +1 ಇಂಟು 2ab - 3ab =0. ಹೌದಾ, ಅಂದರೆ 3bc - 4bc ಅಂದರೆ -bc, 2ac - 4ac ಅಂತ ಹೇಳಿದ್ರೆ 2ac - 4ac. ಹೌದಾ, ಅಂದರೆ -2ac ಮೈನಸ್ ಅಂದರೆ +2ac, 2ab - 3ab ಅಂತ ಹೇಳಿದ್ರೆ -ab =0. ಹೌದಾ, ಅಂದರೆ 2ac = ab + bc ಬರ್ತದೆ. ಹೌದಾ, ಡಿವೈಡಿಂಗ್ ಬೈ ಎ ಬಿ ಸಿ ಮಾಡಿಕೊಂಡೆ ಅಂದರೆ ಅವಾಗೆಲ್ಲ ಏನು ಬರ್ಬೋದು, 2/b = a b ಕ್ಯಾನ್ಸಲ್ 1/c + 1/a. ಹೌದಾ, ಅದು ನೋಡಿ ಇಲ್ಲಿ 1/a + 1/c = 2/b ಇದೆ ಅಂದರೆ 1/a 1/b 1/c r in ಎ ಪಿ ಬರ್ತದೆ. 1/a 1/b 1/c r in ಎ ಪಿ ಇತ್ತು ಅಂದರೆ a, b, c r in ಹೆಚ್ ಪಿ ಬರ್ತದೆ ಅಷ್ಟೇ. ಹೌದಾ, ಅಂದರೆ a, b, c r in ಹೆಚ್ ಪಿ ಬರ್ತದೆ. ಥರ್ಡ್ ಬಂದು ಆಯ್ತಲ್ಲ, ಈಸಿ ಇದೆ. ನೆಕ್ಸ್ಟ್ ಪ್ರಾಬ್ಲಮ್ 52. The number of values of k for which the lines possesses a non-zero solution is. Non-zero solution ಅಂದರೆ ಮತ್ತೆ ಸೇಮು ಡೆಲ್ಟಾ = 0 ತೊಗೊಂಡ್ಬಿಟ್ರೆ ಆಗೋಯ್ತು. ಡೆಲ್ಟಾ = 0 ಅಂದರೆ 4k2 k41 2 to 1 = 0. Four into 4 minus 2 minus k into k minus 2 minus plus 2 into 2k minus 8 = 0. ಅಂದರೆ 4 into 4 minus 2 ಅಂದರೆ 2, 4 minus 2 ಅಂದರೆ 2, minus k into k ಅಂದರೆ -k² plus 2k
ಪ್ಲಸ್ 4k ಮೈನಸ್ 16 ಇಸ್ ಈಕ್ವಲ್ ಟು 0 ಅಂದರೆ ಮೈನಸ್ ಕೆ ಸ್ಕ್ವೇರ್ ಪ್ಲಸ್ 6k 8 ಮೈನಸ್ 16 ಅಂದರೆ ಮೈನಸ್ 8 ಈಕ್ವಲ್ ಟು 0 ಹೌದಾ? ಅಥವಾ ಕೆ ಸ್ಕ್ವೇರ್ ಮೈನಸ್ 6k ಪ್ಲಸ್ 8 ಈಕ್ವಲ್ ಟು 0 ಬರುತ್ತೆ ಹೌದಾ? ನೋಡಿ ಇಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂದರೆ ಅಲ್ಲೂ ಪಾಸಿಬಿಲಿಟೀಸು 1 ಸೊಲ್ಯೂಷನ್ ಬರ್ಬೋದು, 2 ಸೊಲ್ಯೂಷನ್ ಬರ್ಬೋದು, ಅಥವಾ ನೋ ಸೊಲ್ಯೂಷನ್ ಬರ್ಬೋದು. ಕ್ವಾಡ್ರಾಟಿಕ್ ಈಕ್ವೇಷನಿಗೆ ಅದು ಡೆಲ್ಟಾ ಮೇಲೆ ಡಿಪೆಂಡ್ ಆಗುತ್ತಲ್ಲ. ಅಂದರೆ ಬಿ ಸ್ಕ್ವೇರ್ ಮೈನಸ್ 4ac ಚೆಕ್ ಮಾಡ್ತೀನಿ. ಬಿ ಸ್ಕ್ವೇರ್ ಅಂದರೆ 36 ಮೈನಸ್ 8 4 32 ಅಂದರೆ ಇದು ಗ್ರೇಟರ್ ದ್ಯಾನ್ 0 ಹೌದಾ? ಗ್ರೇಟರ್ ದ್ಯಾನ್ 0 ಇತ್ತು ಅಂದರೆ ಇಟ್ ಹ್ಯಾಸ್ 2 ಸೊಲ್ಯೂಷನ್ಸ್ ಅಲ್ಲ, ಅಂದರೆ ಕೆ ಹ್ಯಾಸ್ 2 ಸೊಲ್ಯೂಷನ್ಸ್ ಬರುತ್ತೆ, ಅಂದರೆ ಥರ್ಡ್ ಒನ್ ಬರ್ತಾ ಇದೆ ಅಷ್ಟೇ ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ 52. ನೆಕ್ಸ್ಟ್ 53 ನೋಡಿ. ದ ಸಿಸ್ಟಮ್ ಆಫ್ ಈಕ್ವೇಷನ್ ಡೈರೆಕ್ಟ್ ಕೊಟ್ಟಿದ್ದಾರೆ ಇಲ್ಲಿ. ಇದಕ್ಕೆ ಆಲ್ರೆಡಿ ನಾವು ಒಂದು ಮೆಥಡ್ ಇಲ್ದ, ಸೆಕೆಂಡ್ ಮೆಥಡ್ ಐಡಿಯಾ ಯೂಸ್ ಮಾಡಿ ಡೈರೆಕ್ಟ್ ಬಂದುಬಿಡುತ್ತೆ. ಅಂದರೆ 2/14, ನೆಕ್ಸ್ಟ್ ಇನ್ನೊಂದು ಏನಿದೆ 3/21, 7/49 ಹೌದಾ? 2/14 ಅಂದರೆ 1/7, 1/7, 1/7 ಅಂದರೆ 3 ಈಕ್ವಲ್ ಆಗುತ್ತಾನೆ. 3 ಈಕ್ವಲ್ ಆಗುತ್ತೆ ಅಂದರೆ ಆ್ಯಕ್ಚುಲಿ 2 ಲೈನ್ಸ್ ಆರ್ ಕೋಇನ್ಸೈಡ್ ಆಯಿತು ಅಂದರೆ ಇನ್ಫೈನೈಟ್ಲಿ ಮೆನಿ ಪಾಯಿಂಟ್ಸ್ ಇದೆ. ಇನ್ಫೈನೈಟ್ಲಿ ಮೆನಿ ಪಾಯಿಂಟ್ಸ್ ಇದೆ ಅಂದರೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಬರುತ್ತೆ ಹೌದಾ? ನೋಡಿ ಎರಡು ವೇರಿಯೇಬಲ್ ಇತ್ತು ಅಂದರೆ ಈಸಿಯಾಗಿ ಐಡಿಯಾ ಯೂಸ್ ಮಾಡ್ಕೊಂಡ್ರೆ ಬಂದುಬಿಡುತ್ತೆ. ಇಲ್ಲಾಂದರೆ ಡೆಲ್ಟಾ ಈಕ್ವಲ್ ಟು 0 ಮಾಡ್ಕೋಬೇಕು. ಪ್ರೀವಿಯಸ್ ಪ್ರಾಬ್ಲಮ್ಸ್ ಮಾಡಿದ್ವಲ್ಲ ಆ ಐಡಿಯಾ ಯೂಸ್ ಮಾಡಿದ್ದಾಯಿತು ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ 54 ನೋಡಿ. 54 ನೋಡ್ಕೊಳ್ಳಿ. ನಾವು ಡೈರೆಕ್ಟಾಗಿ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಲೆಂತಿ ಆಗುತ್ತೆ ಪ್ರಾಬ್ಲಮ್ಮು. ಹೇಗೆ ನೋಡಿ, ಎಷ್ಟಾಗುತ್ತೆ ಅಷ್ಟು 0 ಮಾಡ್ಕೊಂಬಿಟ್ಟು ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು. ನೋಡಿ ಈಗ R2 ಚೇಂಜಸ್ ಟು R2 ಮೈನಸ್ R1 ಮಾಡ್ಕೋಬೋದು, ಅಥವಾ C2 ಚೇಂಜಸ್ ಟು C2 ಮೈನಸ್ C1 ಈ ಥರ ಮಾಡ್ಕೊಳ್ಳಿ. ಎಷ್ಟೊಂದು 0 ಆಗುತ್ತೆ ನೋಡಿ. ಒಂದಂತೂ C2 ಚೇಂಜಸ್ ಟು C2 ಮೈನಸ್ C3 ಮಾಡ್ತೀನಿ. ಕಾಸ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ 0 ಆಗ್ಬಿಡುತ್ತೆ ನೋಡಿ. ಇಲ್ಲೊಂದು 0 ಮಾಡ್ಕೋಬೋದು ಹೌದಾ? ಇದನ್ನು 0 ಮಾಡ್ಕೋಬೋದು ನೋಡಿ. ಇದು ಮೈನಸ್ ಆಗ್ಬಿಟ್ಟು ಇದು 0 ಆಗುತ್ತಲ್ಲ, ಅದಕ್ಕೆ C1 ಚೇಂಜಸ್ ಟು C1 ಮೈನಸ್ C3 ಮಾಡ್ತೀನಿ. ಅವಾಗ ಡೆಲ್ಟಾ ಏನಾಗ್ಬಿಡುತ್ತೆ ನೋಡಿ, ಡಿಟರ್ಮಿನೆಂಟ್ ಆಫ್ C1 ಮೈನಸ್ C3 ಅಂದರೆ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸು. ನೆಕ್ಸ್ಟ್ ಕಾಸ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಅಂದರೆ 0, ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್. ನೋಡಿ C2 ಚೇಂಜಸ್ ಟು C2 ಮೈನಸ್ C3 ಅಂದರೆ ಇದು 0 ಆಯಿತು. ಇದು ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸು, ಇನ್ನೊಂದು ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್. ಇದು ಆ್ಯಸ್ ಇಟ್ ಈಸ್ ಅಲ್ಲ, ಕಾಸ್ ಎಕ್ಸ್ ಸೈನ್ ಎಕ್ಸ್ ಈಸ್ ಈಕ್ವಲ್ ಟು 0. ನೋಡಿ ಈಗ ಫಸ್ಟ್ ಕಾಲಮಲ್ಲಿ ಏನು ಕಾಮನ್ ತೊಗೋಬೋದು, ಆ್ಯಕ್ಚುಲಿ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಕಾಮನ್ ತೊಗೊಂಡ್ವಿ ಅಂದ್ಕೊಡಿ. ಇದರಲ್ಲೂ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಕಾಮನ್ ತೊಗೊಂಡ್ವಿ ಅಂದ್ಕೊಡಿ. ಅವಾಗ ಇದೇನಾಗ್ಬೋದು, ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಕಾಮನ್ ತೊಗೊಂಡಿದ್ವಿ 1 0. ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಕಾಮನ್ ತೊಗೊಂಡ್ವಿ ಅಂದರೆ ಇದು -1 ಆಗುತ್ತೆ. ಇದು 0 ಸೈನ್ ಎಕ್ಸ್ ಮೈನಸ್ ಕಾಮನ್ ತೊಗೊಂಡಿದ್ವಿ 1, ಇದು -1. ಕಾಸ್ ಎಕ್ಸ್ ಸೈನ್ ಎಕ್ಸ್ ಈಕ್ವಲ್ ಟು 0 ಬರೀಬೋದಲ್ಲ. ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಇಂಟು ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಅಂತ ಹೇಳಿದ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್ ಇಂಟು ಇಂದ ಎಕ್ಸ್ಪ್ಯಾಂಡ್ ಮಾಡ್ಕೋಬೋದು 1 ಇಂಟು ಏನು ಬರುತ್ತೆ, ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಬಂತು. ನೆಕ್ಸ್ಟ್ 0 ಇಂಟು ಎನಿ ನಂಬರ್ 0 ಮೈನಸ್ ಕಾಸ್ ಎಕ್ಸ್ ಇಂಟು 0 ಮೈನಸ್ 1 ಈಕ್ವಲ್ ಟು 0 ಹೌದಾ? ನೋಡಿ 1 ಇಂಟು ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಮೈನಸ್ 0 ಇಂಟು ಎನಿ ನಂಬರ್ 0 ಇದು ಸಾರಿ ಪ್ಲಸ್ ಕಾಸ್ ಎಕ್ಸ್ ಇಂಟು 0 ಮೈನಸ್ 1 ಅಂದರೆ -1 ಅಂದರೆ ಇಲ್ಲಿ ಏನು ಬರ್ತಾ ಇದೆ, ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್ ಇಂಟು ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು 0. ಕಾಸ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಕ್ಯಾನ್ಸಲ್ ಆಯಿತು, ಅಂದರೆ ಸೈನ್ ಎಕ್ಸ್ ಇಂಟು ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್ ಈಕ್ವಲ್ ಟು 0 ಬರುತ್ತೆ ಹೌದಾ? ಇಷ್ಟು ಬರುತ್ತಲ್ಲ. ನೆಕ್ಸ್ಟ್ ನೋಡಿ ಇದನ್ನು 2 ಬರುತ್ತೆ ಇಲ್ಲಿ, ಸೈನ್ ಎಕ್ಸ್ ಈಕ್ವಲ್ ಟು 0 ಆರ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್. ನೋಡಿ ಸೈನ್ ಎಕ್ಸ್ ಈಕ್ವಲ್ ಟು 0 ಮತ್ತು ಎಕ್ಸ್ ಬಿಲಾಂಗ್ಸ್ ಟು -45 ಟು +45 ಅಂದರೆ ಇದಕ್ಕೆ ಒಂದೇ ಒಂದು ವ್ಯಾಲ್ಯೂ ಬರೋದು.
ಎಕ್ಸ್ ಈಕ್ವಲ್ ಟು 0 ಬರ್ತದೆ. ಯಾಕಂದರೆ -45 ಟು +45 ಡಿಗ್ರಿಯಿಂದ ಇಷ್ಟು, ಇದು -π/4 ಟು +π/4. ಇಲ್ಲೊಂದು ಕಡೆ ಏನಾಗುತ್ತೆ sin 0 0 ಆಗ್ಬಿಡುತ್ತೆ. ಇನ್ನೊಂದು sin x ಈಕ್ವಲ್ ಟು cos x ಆಗಬೇಕು ಅಂದರೆ ಎಕ್ಸಾಕ್ಟ್ π/4 ಹತ್ರ ಒಂದಾಗುತ್ತೆ ತಾನೆ. ಹಾಗಾದ್ರೆ x ಇಸ್ ಈಕ್ವಲ್ ಟು π/4. ನೋಡಿ ಇವೆರಡು ವ್ಯಾಲ್ಯೂ ಬರುತ್ತೆ ಅಷ್ಟೇ, ಇವೆರಡು ವ್ಯಾಲ್ಯೂ ಬಿಟ್ಟು ಏನೂ ಬರೋಲ್ಲ. ಅದಕ್ಕೆ ಆನ್ಸರು 2 ವ್ಯಾಲ್ಯೂಸ್ ಬರ್ತದೆ. ಹೌದಾ? ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ 55. Let A is equal to 1 sin theta 1 minus sin theta 1 sin theta minus 1 minus sin theta 1 where 0 less than or equal to theta less than 2 pi. Then ಡಿಟರ್ಮಿನೆಂಟ್ನ ಕೇಳಿದ್ದಾರೆ. ಹೌದಾ? ಎಕ್ಸ್ಪ್ಲೈನ್ ಮಾಡ್ಬೇಕು ನೋಡಿ ಇಲ್ಲಂತೂ. ಡಿಟರ್ಮಿನೆಂಟ್ ಆಫ್ ಎ ಏನಾಗ್ಬೋದು 1 ಇಂಟು 1 ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಥೀಟಾ ಇಂಟು minus sin theta plus sin theta minus sin theta plus sin theta plus 1 into sin square theta minus 1 minus of minus plus sin square theta plus 1. ಹೌದಾ? ಹಾಗಾದರೆ ಡಿಟರ್ಮಿನೆಂಟ್ ಆಫ್ ಎ ಎಷ್ಟು ಬರ್ತಾ ಇದೆ 1 ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ, ಇದು ಎರಡು ಕ್ಯಾನ್ಸಲ್ ಆಗಿ 0 ಇಂಟು ಏನಿನ ನಂಬರ್ 0 ಪ್ಲಸ್ 1 ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಅಂದರೆ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು 2 ಪ್ಲಸ್ 2 ಸೈನ್ ಸ್ಕ್ವೇರ್ ಥೀಟಾ ಇದೆ. ಹೌದಾ? ನೋಡಿ ಈಸಿದೆ. ನಮಗೆ ಸೈನ್ ಸ್ಕ್ವೇರ್ ಥೀಟಾ ಅದು ಮ್ಯಾಕ್ಸಿಮಮ್ ವ್ಯಾಲ್ಯೂ 1 ಅಂದರೆ ಯಾವಾಗಲೂ 1ಕ್ಕಿಂತ ಕಮ್ಮಿ ಇರಬೇಕು. ಮತ್ತು ಸ್ಕ್ವೇರ್ ಇದೆ ಅಂದರೆ ಇದು ಯಾವಾಗಲೂ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಇರುತ್ತೆ. ಮಲ್ಟಿಪ್ಲೈ ಬೈ 2 ಮಾಡ್ಕೊಂಡ್ವಿ ಅಂದರೆ ಏನಾಗುತ್ತೆ 0 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 2 sin square theta less than or equal to 2, 0 less than or equal to ಎಲ್ಲ ಕಡೆ 2 ಆ್ಯಡ್ ಮಾಡಿದೆ ಅಂದರೆ 2 ಲೆಸ್ ದೆನ್ ಆರ್ ಈಕ್ವಲ್ ಟು 2 ಪ್ಲಸ್ 2 ಸೈನ್ ಸ್ಕ್ವೇರ್ ಥೀಟಾ ಲೆಸ್ ದೆನ್ ಆರ್ ಈಕ್ವಲ್ ಟು 4 ಬಂತು. ಅಥವಾ 2 ಲೆಸ್ ದೆನ್ ಆರ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಲೆಸ್ ದೆನ್ ಆರ್ ಈಕ್ವಲ್ ಟು 4 ಬರ್ತದೆ. ಹೌದಾ? ಅಂದರೆ ಡಿಟರ್ಮಿನೆಂಟ್ ಆಫ್ ಎ ಬಿಲಾಂಗ್ಸ್ ಟು 2, 4 ತಂದು ಬರ್ತಲ್ಲ. ಈಸಿ ಇದೆ. ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ಕೊಳ್ಳಿ 56. ನೋಡಿ ಇದು ಆ್ಯಕ್ಚುಲಿ ಕಾಟ್ ಅಲ್ಲ, ಇದು ಕಾಸ್ ಆಗಬೇಕು. ನೋಡಿ ಹಾಗಾದರೆ ಲಿಮಿಟ್ t ಟೆನ್ಸ್ ಟು 0 f ಆಫ್ t ಬೈ ಟಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಲಿಮಿಟ್ t ಟೆನ್ಸ್ ಟು 0 1 ಬೈ ಟಿ ಸ್ಕ್ವೇರ್ ಡಿಟರ್ಮಿನೆಂಟ್ ಆಫ್ ಕಾಸ್ ಟಿ ಟಿ 1 2 ಸೈನ್ ಟಿ ಟಿ 2t ಸೈನ್ ಟಿ ಟಿ ಟಿ. ನೋಡಿ ಯಾವಾಗಲೂ ಯಾವ ಥರ ತೊಗೋಬೇಕು ಅಂದರೆ ಟೀಗೆ 0 ಬರ್ಕೊಂಡ್ರೆ ಇದಂತೂ 1 ಆಗ್ಬಿಡುತ್ತೆ ತಾನೆ, ಇದ್ರದ್ದೇನು ಪ್ರಾಬ್ಲಮ್ ಇಲ್ಲ. 1/0 ಅಂದರೆ ಇನ್ಫಿನಿಟಿ. ಹೌದಾ? ಇನ್ಫಿನಿಟಿ ಎಲ್ಲ ಬರಬಾರ್ದು, ಆ ಥರ ಸಿಂಪ್ಲಿಫೈ ಮಾಡೋಕ್ಕೆ ಟ್ರೈ ಮಾಡಬೇಕು. ಹಾಗಾದ್ರೆ ಈ ಟಿ ಸ್ಕ್ವೇರ್ನ 1/t² ನೋಡಿ ಯಾವ್ದಾದ್ರು 2 ರೋಗೆ ಅಥವಾ 2 ಕಾಲಮಿಗೆ ಮಲ್ಟಿಪ್ಲೈ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಫಸ್ಟಿಗೆ ಏನಾದ್ರು ಮಲ್ಟಿಪ್ಲೈ ಮಾಡಿದೆ ಅಂದರೆ 1/tನ ಮಲ್ಟಿಪ್ಲೈ ಮಾಡಿದೆ ಅಂದರೆ ಇದು ಇನ್ಫಿನಿಟಿ ಆಗ್ಬಿಡುತ್ತೆ, ಇದೇನೋ 1 ಆಗುತ್ತೆ, ಇದೊಂದು ಇನ್ಫಿನಿಟಿ ಆಗ್ಬಿಡುತ್ತೆ. ಯಾಕಂದ್ರೆ 1/t ಬರ್ತದಲ್ಲ ಇನ್ಫಿನಿಟಿ ಆಗುತ್ತೆ, ಅದಕ್ಕೆ ಆ ಥರ ಮಾಡಬಾರ್ದು. ಹಾಗೆ 1/tನ ನೋಡಿ ಇವೆರಡಕ್ಕೂ ಮಲ್ಟಿಪ್ಲೈ ಮಾಡ್ಕೊತೀನಿ, ಅವಾಗ ಇದನ್ನ ಈಗ ಬರಿಬೋದಾ? ಲಿಮಿಟ್ t ಟೆನ್ಸ್ ಟು 0 ಡಿಟರ್ಮಿನೆಂಟ್ ಆಫ್ ಕಾಸ್ ಟಿ ಟಿ 1 2 ಇಂಟು ಸೈನ್ ಟಿ ಬೈ ಟಿ. ನೋಡಿ 1/tನ ಇದಕ್ಕೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ, t/t 2t/t. ಇನ್ನೊಂದು 1/tನ ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀನಿ, ಸೈನ್ t/t t/t t/t. ಬರಿಬೋದಾ? ಹಾಂ ನೋಡಿ ಇದು ಲಿಮಿಟ್ t ಟೆನ್ಸ್ ಟು 0 ಅಪ್ಲೈ ಮಾಡಿಕೊಂಡೆ ಅಂದರೆ ಇದು ಕಾಸ್ 0 ಆಗುತ್ತೆ, ಇದಕ್ಕೆ ಟಿಗೆ 0 ಬರ್ಕೊಂಡೆ ಅಂದರೆ 0, ಇದು 1. ನೋಡಿ ಇಲ್ಲಿ ಟಿ ಕ್ಯಾನ್ಸಲ್ ಆಗಿಬಿಡ್ತಿಲ್ಲಲ್ಲ. ಲಿಮಿಟ್ t ಟೆನ್ಸ್ ಟು 0 ಸೈನ್ t/t ಅಂದರೆ 1 ಅಲ್ಲ, 2 ಇಂಟು 1 1 2, ಇದು 1 ಆಗುತ್ತೆ, 1 1. ಹೌದಾ? ಲಿಮಿಟ್ t ಟೆನ್ಸ್ ಟು 0 ಸೈನ್ θ/θ ಅಂದರೆ 1 ಅಲ್ಲ, ಕಾಸ್ 0 ಅಂದರೆ 1 0 1 2 1 2 1 1 1. ಎಕ್ಸ್ಪ್ಯಾಂಡ್ ಮಾಡ್ಕೊಂಡ್ರಾಯ್ತು. 1 ಇಂಟು 1 ಮೈನಸ್ 2 ಮೈನಸ್ 0 ಇಂಟು ಏನಿನ ನಂಬರ್ 0
ಪ್ಲಸ್ 1 ಇಂಟು 2 ಮೈನಸ್ 1 ಎಷ್ಟು ಬರ್ತದೆ? 1 ಮೈನಸ್ 2 ಅಂದರೆ -1 0 2 ಮೈನಸ್ 1 ಅಂದರೆ 1 ಎರಡು ಕ್ಯಾನ್ಸಲ್ ಆಗಿಬಿಟ್ಟು 0 ಬರ್ತದೆ. ಹೌದಾ? ಅಂದರೆ ಆಪ್ಷನ್ 1 ಬರುತ್ತೆ ಅಷ್ಟೇ. ಆಯ್ತಲ್ಲ? ನೆಕ್ಸ್ಟ್ ನೋಡಿ, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಇಂದು ಟೆಸ್ಟ್ ಆನ್ಸರ್ ಕೀ ಅಷ್ಟೇ. ಇದು ಈ ಆನ್ಸರ್ ಕೀ ಮಾಡ್ಕೊಂಡಿರಿ. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಇದ್ದು ಟೆಸ್ಟ್ ಬರ್ಕೊಂಡಿರಬೇಕು. ಅದ್ರದ್ದು ಆನ್ಸರ್ ಕೀ ಇದೆ ಅಷ್ಟೇ, ಇಲ್ಲಿ ಚೆಕ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ಇಲ್ಲಿ ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಲಿಮಿಟ್ಸ್ ಆ್ಯಂಡ್ ಕಂಟಿನ್ಯೂಟಿ ಮಾಡ್ಕೊತೀವಿ ಅಷ್ಟೇ. ಹೌದಾ? ಥ್ಯಾಂಕ್ ಯು.